ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಬೆಡ್ ಮೇಕಿಂಗ್ ಡೆಫಿನೇಷನ್, ಪರ್ಪಸಸ್ ಆಫ್ ಬೆಡ್ ಮೇಕಿಂಗ್, ಪ್ರಿನ್ಸಿಪಲ್ಸ್ ಆಫ್ ಬೆಡ್ ಮೇಕಿಂಗ್ ಮಾಡಬೇಕಂತಂದ್ರೆ ಯಾವ್ಯಾವ ಆರ್ಟಿಕಲ್ಸ್ ಬೇಕು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಡ್ಸ್, ಅದ್ರಾಗ ಸಿಂಪಲ್ ಬೆಡ್ಸ್ ಮತ್ತು ಅಲ್ಲಿ ಸ್ಪೆಷಲ್ ಬೆಡ್ಸ್ ಅಂತ ಬರ್ತಾವೆ. ಆ ಬೆಡ್ಸ್ ಬಗ್ಗೆ ನೋಡೋಣ. ಓಕೆ, ಡೆಫಿನೇಷನ್ ಆಫ್ ಬೆಡ್ ಮೇಕಿಂಗ್: ಇಟ್ ಈಸ್ ಅ ಟೆಕ್ನಿಕ್ ಆಫ್ ಪ್ರಿಪೇರಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಡ್ ಮೇಕಿಂಗ್ ಫಾರ್ ದ ಪೇಷಂಟ್ಸ್ ಕಂಫರ್ಟೇಬಲ್ ಆ್ಯಂಡ್ ಇಟ್ ಈಸ್ ಅ ಕ್ಲೀನ್, ಟೈಡಿ ಆ್ಯಂಡ್ ನೀಟ್ಲಿ. ಬೆಡ್ ಮೇಕಿಂಗ್ ಡೆಫಿನೇಷನ್ ಅಂತಂದ್ರೆ ಇಟ್ ಈಸ್ ಅ ಟೆಕ್ನಿಕ್ ಆಫ್ ಪ್ರಿಪೇರಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಡ್ಸ್ ಅಂತಂದ್ರೆ ಬೇರೆ ಬೇರೆ ಟೈಪ್ಸ್ ಬೆಡ್ಡನ್ನು ಪ್ರಿಪೇರ್ ಮಾಡೋದು. ಯಾರ ಸಲುವಾಗಿ ಅಂತಂದರೆ ಪೇಷಂಟ್ ಸಲುವಾಗಿ, ಫಾರ್ ದಿ ಪೇಷಂಟ್ಗೆ ಎದುರಿಸ ಅಂತಂದ್ರೆ ಫಾರ್ ಪೇಷಂಟ್ಸ್ ಕಂಫರ್ಟೇಬಲ್ ಆ್ಯಂಡ್ ಪೇಷಂಟ್ಗೆ ಕಂಫರ್ಟೇಬಲ್ ಆಗಲಿಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಡ್ಸನ್ನು ನಾವು ಪ್ರಿಪೇರ್ ಮಾಡೋದಕ್ಕೆ ಬೆಡ್ ಮೇಕಿಂಗ್ ಅಂತೀವಿ. ಆಮೇಲೆ ಆ ಬೆಡ್ ಮೇಕಿಂಗ್ ಮಾಡ್ತೀವಲ್ಲ, ಆ ಬೆಡ್ ಹೆಂಗೆ ಇರಬೇಕಂತಂದ್ರೆ ಇಟ್ ಈಸ್ ಅ ಕ್ಲೀನ್, ಸ್ವಚ್ಛಾಗಿರಬೇಕು, ಟೈಡಿ, ನೀಟ್ನೆಸ್ ಆಗಿ. ಇಟ್ ಈಸ್ ಅ ಕ್ಲೀನ್, ಟೈಡಿ ಆ್ಯಂಡ್ ನೀಟ್ನೆಸ್. ಕ್ಲೀನ್ ಆಗಿರಬೇಕು, ಟೈಡಿ ಆಗಿರಬೇಕು, ಆಮೇಲೆ ನೀಟ್ನೆಸ್ ಆಗಿರಬೇಕು. ಓಕೆ, ದಿಸ್ ಈಸ್ ಡೆಫಿನೇಷನ್ ಆಫ್ ಬೆಡ್ ಮೇಕಿಂಗ್. ಆಮೇಲೆ ಪರ್ಪಸಸ್ ಆಫ್ ಬೆಡ್ ಮೇಕಿಂಗ್ ಅಂತಂದ್ರೆ ಬೆಡ್ ಮೇಕಿಂಗನ್ನು ಯಾವುದ್ರ ಸಲುವಾಗಿ ನಾವು ಮಾಡ್ತೀವಿ ಅನ್ನೋದನ್ನು ಇದ್ರಾಗ ನೋಡ್ಬೇಕು. ಫಸ್ಟ್ ಒನ್, ಟು ಪ್ರಮೋಟ್ ಕಂಫರ್ಟ್ನೆಸ್. ಆ ಪೇಷಂಟ್ಗೆ ಕಂಫರ್ಟನ್ನು ಎಕ್ಸ್ಟ್ರಾ ಮಾಡಲಿಕ್ಕೆ, ಆ ಪೇಷಂಟ್ಗೆ ಕಂಫರ್ಟನ್ನು ಒದಗಿಸ್ಕೊಡೋಕೆ ನಾವು ಈ ಬೆಡ್ ಮೇಕಿಂಗನ್ನು ಮಾಡ್ತೀವಿ. ಆ ಬೆಡ್ ಮೇಕಿಂಗ್ ಇದ್ದಿದ್ದು ಹೆಂಗಿರ್ಬೇಕಂದ್ರೆ ಬೆಡ್ ಕ್ಲೀನಾಗಿರಬೇಕು, ಟೈಡಿ ಆಗಿರಬೇಕು, ಆಮೇಲೆ ನೀಟಾಗಿರಬೇಕು. ನೆಕ್ಸ್ಟ್, ಟು ಪ್ರಮೋಟ್ ಕ್ಲೀನ್ಲಿನೆಸ್. ಆ ಒಂದು ಬೆಡ್ ಮೇಕಿಂಗ್ ಮಾಡಿದ ತಕ್ಷಣ ಆ ಬೆಡ್ ಹೆಂಗಿರ್ಬೇಕಂದ್ರೆ ಪೇಷಂಟ್ಗೆ ಕಂಫರ್ಟ್ ಮಾಡೋ ಥರ ಇರಬೇಕು. ಆಮೇಲೆ ಆ ಪೇಷಂಟ್ಗೆ ಅದು ಬೆಡ್ ಕ್ಲೀನ್ಲಿನೆಸ್ ಆಗಿರಬೇಕು, ಸ್ವಚ್ಛಾಗಿರಬೇಕು. ನೆಕ್ಸ್ಟ್, ಸೇವ್ ದ ಟೈಮ್, ಮೆಟೀರಿಯಲ್ ಆ್ಯಂಡ್ ಎಫರ್ಟ್. ಆ ಬೆಡ್ ಮೇಕಿಂಗ್ ಯಾಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಟೈಮನ್ನು ನಾವು ಉಳಿಸ್ಕೊಳ್ಳಿಕ್ಕೆ, ಆಮೇಲೆ ಅಲ್ಲಿರ್ತಕ್ಕಂಥ ಆರ್ಟಿಕಲ್ಸ್, ಮೆಟೀರಿಯಲನ್ನು ಸೇವ್ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಅಲ್ಲಿ ನಮ್ಮ ಎಫರ್ಟನ್ನು ನಮ್ಮ ಎನರ್ಜಿಯನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ನಾವು ಬೆಡ್ ಮೇಕಿಂಗನ್ನು ಮಾಡ್ತೀವಿ. ನೆಕ್ಸ್ಟ್, ಟು ಮಾನಿಟರ್ ದ ಪೇಷಂಟ್ ಕಂಡೀಷನ್. ಬೆಡ್ ಮೇಕಿಂಗ್ ಯಾಕೆ ಇನ್ನೊಂದು ಮುಖ್ಯ ಉದ್ದೇಶ ಅಂತಂದ್ರೆ ನಮ್ಮ ಪೇಷಂಟಿನ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದನ್ನು ಮಾನಿಟರ್ ಮಾಡಲಿಕ್ಕೆ ನಾವು ಬೆಡ್ ಮೇಕಿಂಗನ್ನು ಮಾಡ್ತೀವಿ. ಟು ಪ್ರಮೋಟ್ ಥೆರಪೆಟಿಕ್ ರಿಲೇಷನ್ಶಿಪ್ ಅಂತಂದ್ರೆ ಯಾವ ಥರ ನಾವು ಬೆಡ್ ಮೇಕಿಂಗ್ ಯಾವುದ್ರ ಸಲುವಾಗಿ ಮಾಡ್ತೀವಿ ಅಂದ್ರೆ ಪೇಷಂಟನ್ನು ಕಂಫರ್ಟೇಬಲ್ ಆಗಿ ಇಟ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾವು ಬೆಡ್ ಮೇಕಿಂಗನ್ನು ಮಾಡಿರ್ತೀವಿ. ಸೊ ಇಲ್ಲಿ ಪೇಷಂಟ್ ಕಂಫರ್ಟೇಬಲ್ ಆಗಿ ಅಂತಂದರೆ ನಮ್ಮ ಅಂತಂದ್ರೆ ನರ್ಸಸ್ ಮತ್ತು ಆ ಪೇಷಂಟ್ದ ಕಮ್ಯುನಿಕೇಷನ್ ರಿಲೇಷನ್ಶಿಪ್ ಕರೆಕ್ಟ್ ಆಗಬೇಕು, ಥೆರಪೆಟಿಕ್ ರಿಲೇಷನ್ಶಿಪ್ ಚೆನ್ನಾಗಿ ಆಗಬೇಕು. ಅದ್ರ ಸಂಬಂಧ ಬೆಡ್ ಮೇಕಿಂಗನ್ನು ಮಾಡಿರ್ತೀವಿ. To educate the patient and their family members regarding to prevent the infection and free from microorganisms. ಫ್ಯಾಮಿಲಿ ಮೆಂಬರ್ಸ್ಗೆ ಆಮೇಲೆ ಆ ಪೇಷಂಟ್ಗೆ ನಾವು ಹೆಲ್ತ್ ಎಜುಕೇಷನ್ ಕೊಡಬೇಕು. ಯಾವುದ್ರ ಮುಖ ಯಾವ ಒಂದು ಉದ್ದೇಶ ಇಟ್ಕೊಂಡು ಕೊಡ್ಬೇಕಂತಂದ್ರೆ ಯಾವುದ್ರ ಬಗ್ಗೆ ಕೊಡ್ಬೇಕಂತಂದ್ರೆ ಟು ಎಜುಕೇಟ್ ದ ಪೇಷಂಟ್ ಆ್ಯಂಡ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ರಿಗಾರ್ಡಿಂಗ್ ಟು ಪ್ರಿವೆಂಟ್ ಇನ್ಫೆಕ್ಷನ್. ಈ ಒಂದು ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡೋ ಸಲುವಾಗಿ. ಆಮೇಲೆ ಫ್ರೀ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಕಡೆ ಇರ್ತಾವೆ. ಆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಕಡೆ ಇರ್ತಾವೆ. ಸೊ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಅವ್ರನ್ನ ಪ್ರಿವೆಂಟ್ ಮಾಡಲಿಕ್ಕೆ, ನಾವು ಅವ್ರನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಸೊ ಬೆಡ್ ಮೇಕಿಂಗ್ ಇಂಪಾರ್ಟೆಂಟ್ ಇರ್ತೈತಿ. ಸೊ ಅವ್ರಿಗೆ ನಾವು ಎಜುಕೇಷನನ್ನು ಕೊಡ್ತೀವಿ. ಟು ಪ್ರಮೋಟ್ ರೆಸ್ಟ್ ಆ್ಯಂಡ್ ಸ್ಲೀಪ್. ಬೆಡ್ ಮೇಕಿಂಗ್ ಚೆನ್ನಾಗಿ ಮಾಡಿದರೆ ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ, ಆಮೇಲೆ ಅವ್ರಿಗೆ ಒಂದು ನಿದ್ರೆ ಚೆನ್ನಾಗಿ ಬಂತಂತಂದ್ರೆ ಅವ್ರಿಗೆ ಒಂದು ಪ್ರಮೋಟ್ ರೆಸ್ಟ್ ಆ್ಯಂಡ್ ಸ್ಲೀಪ್, ಅವ್ರಿಗೆ ನಿದ್ದೆ ಮತ್ತು ಅವ್ರಿಗೆ ರೆಸ್ಟ್ ಮಾಡಲಿಕ್ಕೆ ಮತ್ತು ಅವ್ರಿಗೆ ನಿದ್ದೆ ಮಾಡಲಿಕ್ಕೆ ನಾವು ಪ್ರಮೋಟ್ ಮಾಡಿದಾಗ್ತೀವಿ. ನೆಕ್ಸ್ಟ್, ಟು ಪ್ರಮೋಟ್ ಬೆಡ್ ಸೋರ್. ಮುಖ್ಯ ಉದ್ದೇಶ ಅಂತಂದ್ರೆ ಬೆಡ್ ಮೇಕಿಂಗ್ ಯಾಕೆ ಮಾಡ್ತೀವಿ ಅಂತಂದರೆ ಬೆಡ್ ಸೋರನ್ನು ಪ್ರಮೋಟ್ ಮಾಡ್ತೀವಿ. ಬೆಡ್ ಸೋರ್ ಆಗದೇ ಇರೋ ಥರ ಒಂದು ಮೇನ್ ಪಾತ್ರ ಬೆಡ್ ಮೇಕಿಂಗ್ ಮಾಡ್ತೈತಿ. ಸೊ ಟು ಪ್ರಮೋಟ್ ಬೆಡ್ ಸೋರ್ಸ್. ಆ್ಯಂಡ್ ದೀಸ್ ಆರ್ ಆಲ್ ದಿ ಪರ್ಪಸಸ್ ಆಫ್ ಬೆಡ್ ಮೇಕಿಂಗ್. ಓಕೆ, ನೆಕ್ಸ್ಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಬೆಡ್ ಮೇಕಿಂಗ್. ಈ ಪ್ರಿನ್ಸಿಪಲ್ಸ್ ಆಫ್ ಬೆಡ್ ಮೇಕಿಂಗ್ ಅಂತಂದರೆ ಈ ಬೆಡ್ ಮೇಕಿಂಗನ್ನು ಮಾಡುವಾಗ ನಾವು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವೆ. ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಅಪ್ ಮಾಡಲೇಬೇಕು. ಸೊ ಅವುಗಳು ಪ್ರಿನ್ಸಿಪಲ್ ಆಫ್ ಬೆಡ್ ಮೇಕಿಂಗ್. ಅಂಥದ್ರಲ್ಲಿ ಫಸ್ಟ್ ಒನ್, ಅ ಪ್ರೊಟೆಕ್ಟೆಡ್ ಆ್ಯಂಡ್ ಕಂಫರ್ಟೇಬಲ್ ಬೆಡ್ ಮೇಕಿಂಗ್ ಮಾಡ್ತೀವಿ. ಆ ಬೆಡ್ ಹೆಂಗಿರ್ಬೇಕಂತಂದ್ರೆ ಆ ಒಂದು ಪೇಷಂಟನ್ನು ಪ್ರೊಟೆಕ್ಟ್ ಮಾಡೋ ರೀತಿ ಇರಬೇಕು. ಆಮೇಲೆ ಆ ಪೇಷಂಟಿಗೆ ಕಂಫರ್ಟನ್ನು ಜಾಸ್ತಿ ಮಾಡೋ ಥರ ಟು ಪ್ರಮೋಟ್ ಕಂಫರ್ಟ್ ಅಂತ ಹೇಳಿದೆ. ಪರ್ಪಸಸ್ ಹೇಳಿದೆ. ಬೆಡ್ ಮೇಕಿಂಗ್ ಯಾಕೆ ಮಾಡ್ತೀವಿ ಅಂತಂದರೆ ಪೇಷಂಟಿಗೆ ಕಂಫರ್ಟನ್ನು ಜಾಸ್ತಿ ಮಾಡಲಿಕ್ಕೆ ಅಂತ ಹೇಳಿದೆ. ಸೊ ನಮ್ಮ ಪ್ರಿನ್ಸಿಪಲ್ ಒಳಗೆ ಆ ಪ್ರೊಟೆಕ್ಟೆಡ್ ಆ್ಯಂಡ್ ಕಂಫರ್ಟೇಬಲ್ ಬೆಡ್, ಆ ಪೇಷಂಟ್ಗೆ ಕಂಫರ್ಟೇಬಲ್ ಬೆಡ್ಡನ್ನು ನಾವು ಪ್ರೊವೈಡ್ ಮಾಡಬೇಕು. ಅ ಗುಡ್ ಬಾಡಿ ಮೆಕ್ಯಾನಿಸಮ್ ಇಸ್ ಒಂದು ಕರೆಕ್ಟ್ ಒಂದು ಮ್ಯಾನರ್ದೊಳಗಿತ್ತು ಅಂತಂದ್ರೆ ಎಲ್ಲ ಬಾಡಿ ಮೆಕ್ಯಾನಿಸಮ್ ಆಗಲಿ ಎಲ್ಲ ಮೇಂಟೈನ್ ಕರೆಕ್ಟ್ ಆಗ್ತೈತಿ. ಓಕೆ,
ಬೆಡ್ಶೀಟ್ ಪ್ರೀ ಫ್ರಮ್ ರಿಂಕಲ್ಸ್. ಈಗ ಬೆಡ್ ಮೇಕಿಂಗ್ ಮಾಡ್ತೀವಿ, ಬೆಡ್ ಮೇಕಿಂಗ್ ಮಾಡಿದ ತಕ್ಷಣ ಆ ಬೆಡ್ಶೀಟ್ ಇರ್ತದಲ್ಲ ಮೇಲೆ, ಆ ಬೆಡ್ಶೀಟ್ ಹೆಂಗಿರ್ಬೇಕಂತಂದ್ರೆ ಮುದುಡಾಗಿರ್ಬಾರ್ದು. ಪ್ರೀ ಫ್ರಮ್ ರಿಂಕಲ್ಸ್ ಅಂತಂದ್ರೆ ಅಲ್ಲಿ ಯಾವುದೇ ರೀತಿ ಮುದುಡಿರಬಾರ್ದು, ಪ್ರೀ ಫ್ರಮ್ ರಿಂಕಲ್ಸ್ ಆಗಿರಬೇಕು. ಡಿಸ್ಇನ್ಫೆಕ್ಟ್ ದ ಮ್ಯಾಟ್ರೆಸಸ್. ಇಲ್ಲಿ ಮ್ಯಾಟ್ರೆಸ್ ಇರ್ತಾವಲ್ಲ, ಆ ಮ್ಯಾಟ್ರೆಸ್ಗಳು ಹೆಂಗಿರ್ಬೇಕಂತಂದ್ರೆ ಯಾವುದೇ ರೀತಿ ಇನ್ಫೆಕ್ಷನ್ಗೆ ಒಳಗಾಗಿರ್ಬೋದು. ಸೊ ಡಿಸ್ಇನ್ಫೆಕ್ಟೆಂಟ್ ಮಾಡಿರಬೇಕು. ದ ನೆಕ್ಸ್ಟ್ ಇಸ್ ಲೆನನ್ ಶುಡ್ ಬಿ ಫೋಲ್ಡೆಡ್ ಆ್ಯಂಡ್ ಹೆಲ್ಡ್ ಅವೇ ಫ್ರಮ್ ದಿ ನರ್ಸಸ್. ಅಂತಂದ್ರೆ ಈಗ ನಾವು ಒಂದು ಬೆಡ್ ಮೇಲೆ ಲೆನನ್ ಹಾಕಿರ್ತೀವಿ, ಆ ಲೆನನ್ ಹೊರಗೆ ತೆಗೆದು ಯಾವತ್ತು ಲೆನನ್ನ ಫೋಲ್ಡಾಗಿ ಇಟ್ಕೋಬೇಕು. ಆಮೇಲೆ ಅದು ನರ್ಸಸ್ಗಳಿಂದ ದೂರ ಇರಬೇಕು. ಯಾಕೆ ದೂರ ಇರಬೇಕಂತಂದ್ರೆ ಕ್ರಾಸ್ ಇನ್ಫೆಕ್ಷನ್ ಆಗೋ ರೀತಿ ಅಥವಾ ಯಾವುದೇ ಇನ್ಫೆಕ್ಷನ್ ನಮ್ಗೆ ಮೇಲೆ ಬರಬಾರ್ದು ಅನ್ನೋ ಪ್ರಿವೆಂಟ್ ಮಾಡೋ ಸಲುವಾಗಿ ನಮ್ಮ ನರ್ಸಸ್ಗಳಿಂದ ಅದು ಅವೇ ಫ್ರಮ್ ದಿ ನರ್ಸಸ್ಸಿಂದ ದೂರ ಇರಬೇಕು. ಆಮೇಲೆ ಅದು ಫೋಲ್ಡ್ ಆಗಿರಬೇಕು. ದ ನೆಕ್ಸ್ಟ್ ಈಸ್ ಸೇಕ್ ದ ಲೆನನ್ ಜೆಂಟ್ಲಿ ಟು ರಿಮೂವ್ ದಿ ಡಸ್ಟ್. ಈಗ ಲೆನನ್ ತೊಗೊಂಡಿವಿ, ಲೆನನ್ ಹೆಂಗಿತ್ತು ಅಂದರೆ ಫೋಲ್ಡ್ ಆಗಿತ್ತು, ನಮ್ಮ ನರ್ಸಸ್ಗಳಿಂದ ಅವೇ ಫ್ರಮ್ ದಿ ನರ್ಸಸ್ ಇತ್ತು. ಆಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ ಶೇಕ್ ದ ಲೆನನ್ ಜೆಂಟ್ಲಿ ಟು ರಿಮೂವ್ ಡಸ್ಟ್. ಈಗ ನಾವು ಬೆಡ್ಶೀಟ್ ಜಾಡಿಸ್ತಿರ್ತೀವಲ್ಲ, ಜಾಡಿಸೋವಾಗ ಫಾಸ್ಟಾಗಿ ಜಾಡಿಸ್ಬಾರ್ದು. ಫಾಸ್ಟಾಗಿ ಯಾಕೆ ಜಾಡಿಸ್ಬಾರ್ದು ಅಂತಂದ್ರೆ ನಾವು ಅಕಸ್ಮಾತ್ ಒಂದು ವೇಳೆ ಅದೇನಾದ್ರೆ ಇನ್ಫೆಕ್ಟೆಂಟ್ ಇತ್ತಂತಂದ್ರೆ ಅವಾಗ ಅದ್ರಾಗ ಏನಾದ್ರು ಇನ್ಫೆಕ್ಷನ್ಗಳು ಏನಾದ್ರು ಇದ್ದು ಅಂತಂದ್ರೆ ಅವಾಗ ಜೋರಲ್ಲಿ ಜಾಡಿಸಿದ ತಕ್ಷಣ ಎಲ್ಲ ಏನೋ ಬ್ಯಾಕ್ಟೀರಿಯಾ ವೈರಸ್ಗಳೆಲ್ಲ ಇದು ಅಂತ ಹೊರಗಡೆ ಹೋಗ್ತಾವೆ. ಹೊರಗಡೆ ಹೋಯ್ತಂದ್ರೆ ಅಲ್ಲಿ ಯಾರು ಪೇಷಂಟ್ ಇರ್ಬೋದು, ಯಾವುದೇ ರೀತಿ ಅಂದ್ರೆ ಅದ್ರ ಮೇಲೆ ಬಿಡ್ಬೋದು. ಇಲ್ಲ ಅಂತಂದ್ರೆ ಅದು ನಮ್ಮ ಮೇಲೂ ಕೂಡ ಎಫೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಶೇಕ್ ದ ಲೆನನ್ ಜೆಂಟ್ಲಿ ಸ್ಮೂತಾಗಿ ಏನು ಮಾಡಬೇಕು, ಜಾಡಿಸ್ಬೇಕು. ಆಮೇಲೆ ಟು ರಿಮೂವ್ ದ ಡಸ್ಟ್. ಯಾಕೆ ಡಸ್ಟನ್ನು ರಿಮೂವ್ ಮಾಡುವಾಗ ಈಸಿ ಸ್ಮೂತಾಗಿ ಅದನ್ನು ಶೇಕ್ ಮಾಡಬೇಕು. ದ ನೆಕ್ಸ್ಟ್ ಬೆಡ್ ಕ್ಲಾತ್ಸ್ ಆರ್ ಚೇಂಜ್ಡ್ ಫ್ರೀಕ್ವೆಂಟ್ಲಿ ಟು ಎನ್ಶೋರ್ ಕ್ಲೀನ್ಲಿನೆಸಸ್. ಈಗ ಬ್ಲೆಡ್ ಕ್ಲಾತ್ಸ್ ಇರ್ತಾವೆ, ಈಗ ಬೆಡ್ಡಿಗೆ ಮೇಲೆ ಅರ್ಬಿ ಹಾಕಿರ್ತೀರ, ಆ ಅರ್ಬಿಗಳನ್ನು ನಾವು ಚೇಂಜ್ ಮಾಡಬೇಕು. ಯಾವಾಗ ಚೇಂಜ್ ಮಾಡ್ಬೇಕಂತಂದ್ರೆ ಅದ್ರ ಮೇಲೆ ಏನಾದ್ರು ಬಿತ್ತಂತಂದ್ರೆ ಪಟಕ್ನ ಅದನ್ನ ಕ್ಲೀನ್ ಮಾಡಬೇಕು, ಅದನ್ನ ಚೇಂಜ್ ಮಾಡಬೇಕು. ಬೆಡ್ ಕ್ಲಾತ್ಸನ್ನು ಚೇಂಜ್ ಮಾಡ್ಬೇಕು. ಯಾಕಂತಂದ್ರೆ ನಾವು ನಮ್ಮ ಹಾಸ್ಪಿಟಲ್ನೊಳಗೆ ನಮ್ಮ ಬೆಡ್ ಮೇಕಿಂಗನ್ನು, ನಾವು ಬೆಡ್ಡನ್ನು ಕ್ಲೀನಾಗಿ ನೋಡ್ಕೊಳ್ಳೋ ಸಂಬಂಧ ಒಂದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಲಿಕ್ಕೆ ನಾವು ಅವಾಗ ಬೆಡ್ ಕ್ಲಾತ್ಸನ್ನು ಫ್ರೀಕ್ವೆಂಟ್ಲಿ ಚೇಂಜ್ ಮಾಡ್ತೀವಿ. ದ ನರ್ಸ್ ವಾಷಸ್ ಹರ್ ಹ್ಯಾಂಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಬೆಡ್ ಮೇಕಿಂಗ್ ಟು ಪ್ರೊಟೆಕ್ಟ್ ದ ಪೇಷಂಟ್ ಆ್ಯಂಡ್ ಹರ್ ಸೆಲ್ಫ್ ಫ್ರಮ್ ಕ್ರಾಸ್ ಇನ್ಫೆಕ್ಷನ್. ಈಗ ನರ್ಸಸ್ಗಳು ಕಂಪಲ್ಸರಿ ಗೊತ್ತಿರತ್ತೈತಿ ಏನಂತಂದ್ರೆ ಹ್ಯಾಂಡ್ ವಾಷಿಂಗ್ ಪ್ರೊಸೀಜರ್ ಕಂಪಲ್ಸರಿ ಅವ್ರಿಗೆ ಗೊತ್ತಿರುತ್ತೆ, ಕಂಪಲ್ಸರಿ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಆಫ್ಟರ್ ಡೂಯಿಂಗ್ ಎನಿ ಪ್ರೊಸೀಜರ್ ಆ್ಯಂಡ್ ಬಿಫೋರ್ ಡೂಯಿಂಗ್ ಎನಿ ಪ್ರೊಸೀಜರ್ ದ ನರ್ಸಸ್ ಮಸ್ಟ್ ಆ್ಯಂಡ್ ಶುಡ್ ದೇ ಫಾಲೋ ಅಪ್ ಹ್ಯಾಂಡ್ ವಾಶ್ ಪ್ರೊಸೀಜರ್. ಹ್ಯಾಂಡ್ ವಾಷಿಂಗನ್ನು ಕಂಪಲ್ಸರಿ ಫಾಲೋ ಅಪ್ ಮಾಡಬೇಕು. ಯಾಕಂತಂದ್ರೆ ಯಾವಾಗ ಹ್ಯಾಂಡ್ ವಾಷಿಂಗ್ ಪ್ರೊಸೀಜರನ್ನು ಅವ 5 ಅದಾವ, ಬಿಫೋರ್ ಆಫ್ಟರ್ ಅದಾವದ. ಹ್ಯಾಂಡ್ ವಾಷಿಂಗನ್ನು ಕಂಪಲ್ಸರಿ ಮಾಡಬೇಕು. ಹ್ಯಾಂಡ್ ವಾಷಿಂಗನ್ನು ಕಂಪಲ್ಸರಿ ಮಾಡೋದ್ರಿಂದ ಎದಕ್ಕಂತಂದ್ರೆ ಟು ಪ್ರೊಟೆಕ್ಟ್ ದ ಪೇಷಂಟನ್ನು ನಾವು ಪ್ರೊಟೆಕ್ಟ್ ಮಾಡಿದಂಗೆ ಆಗುತ್ತೈತಿ. ಅದರಿಂದ ಟು ಪ್ರೊಟೆಕ್ಟ್ ನಾಟ್ ಓನ್ಲಿ ಟು ಪ್ರೊಟೆಕ್ಟ್ ದ ಪೇಷಂಟ್ ಆ್ಯಂಡ್ ಹರ್ ಸೆಲ್ಫ್. ಪೇಷಂಟನ್ನು ಪ್ರೊಟೆಕ್ಟ್ ಮಾಡ್ದಂಗೆ ಕೂಡ ಆಗುತ್ತೆ ಹ್ಯಾಂಡ್ ವಾಷಿಂಗ್ ಮಾಡೋದ್ರಿಂದ. ವಿತ್ ಪೇಷಂಟ್ ಜೊತೆಗೆ ನಮ್ಮನ್ನು ನಾವು ಸೇವ್ ಮಾಡ್ಕೊಂಡಂಗೆ ಆಗುತ್ತೆ. ಟು ಪ್ರೊಟೆಕ್ಟ್ ಪೇಷಂಟ್ ಆ್ಯಂಡ್ ಹರ್ ಸೆಲ್ಫ್. ಪೇಷಂಟ್ ಜೊತೆಗೇ ನಾವು ಕೂಡ ಪ್ರೊಟೆಕ್ಷನ್ ಮಾಡ್ಕೊಂಡು ಆಗ್ತೈತಿ ಫ್ರಮ್ ಯಾವುದರಿಂದ ಕ್ರಾಸ್ ಇನ್ಫೆಕ್ಷನ್ ಆಗದೆ ಇರೋ ಥರ. ಈಗ ಯಾವುದೋ ಪೇಷಂಟ್ಗೆ ಯಾವುದೇ ರೀತಿ ಏನಾದ್ರು ವೈರಸ್ಗೆ ಏನಾದ್ರು ಇರ್ಬೋದು, ಒಟ್ಟು ಪೇಷಂಟ್ಗೆ ಏನಾರು ಇತ್ತಂದ್ರೆ ನಾವು ಪೇಷಂಟನ್ನು ಮುಟ್ಟಿದೆವು ಅಂತಂದ್ರೆ ನಮ್ಮ ಪೇಷಂಟಿಂದ ನಮಗೆ ಬರ್ತೈತೆ. ಸೊ ಇದು ಇಂಪಾರ್ಟೆಂಟ್. ಎಲ್ಲ ಇರುತ್ತೆ ಆಫ್ಟರ್ ದಿ ಬೆಡ್ ಮೇಕಿಂಗ್ ಆಮೇಲೆ ನೆಕ್ಸ್ಟ್ ಈಗ ನಮಗೇನಾರು ಆಗಿರ್ತೈತಿ, ನಾವು ಮುಟ್ಟಿದ್ದನ್ನು ನಾವು ಆ ಬೆಡ್ಡಿಗೆ ಏನೋ ಮುಟ್ಟಿದ ನಮ್ಮಿಂದ ಬೆಡ್ಡಿಗೆ ಏನಾರು ಆತಂದ್ರೆ ಆದಮೇಲೆ ಅಲ್ಲಿ ಪೇಷಂಟ್ಗೆ ಬಂದು ಅಡ್ಮಿಟ್ ಆಗ್ತಾವೆ. ಸೊ ನಮ್ಮಿಂದ ಪೇಷಂಟಿಂದ ನಮಗೆ ಕ್ರಾಸ್ ಇನ್ಫೆಕ್ಷನ್ ಆಗದೇ ಇರೋ ಥರ ಪ್ರಿವೆಂಟ್ ಮಾಡಲಿಕ್ಕೆ, ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಒಂದು ಪ್ರಿನ್ಸಿಪಲನ್ನು ನಾವು ಅಪ್ಲೈ ಮಾಡ್ಕೋಬೇಕು. ಯಾವುದು ಹ್ಯಾಂಡ್ ಹೈಜೀನನ್ನು ಕಂಪಲ್ಸರಿ, ಹ್ಯಾಂಡ್ ವಾಷಿಂಗನ್ನು ಮಾಡಲೇಬೇಕು, ಪ್ರೊಸೀಜರನ್ನು ಕಂಪಲ್ಸರಿ ಮಾಡ್ಕೊಬೇಕು. ಡು ನಾಟ್ ಇಂಟರ್ಚೇಂಜ್ ದ ಪೇಷಂಟ್ ಲೆನನ್. ಇದು ಇಂಪಾರ್ಟೆಂಟ. ಪೇಷಂಟ್ಗಳು ಎಲ್ಲ ಬೆಡ್ಸ್ಗಳಲ್ಲಿ ಲೆನನ್ ಇರ್ತಾವಲ್ಲ, ಆ ಲೆನನ್ನು ನಾವು ಇಂಟರ್ಚೇಂಜ್ ಮಾಡ್ಬಾರ್ದು. ಆ ಪೇಷಂಟ್ ಬೆಡ್ ತೊಗೊಂಡು ಆ ಪೇಷಂಟ್ ಲೆನನ್ ತೊಗೊಂಡು ಆ ಪೇಷಂಟಿಗೆ ಹಾಕಬಾರ್ದು. ಯಾಕಂತಂದ್ರೆ ಇದು ಇಂಪಾರ್ಟೆಂಟ್. ಅವ್ರಿಗೆ ಕ್ರಾಸ್ ಇನ್ಫೆಕ್ಷನ್ ಮಾಡಿದಂಗೆ ಈಸಿ ಆಗುತ್ತೆ. ನಾವೇನಾದರೂ ಇಂಟರ್ಚೇಂಜ್ ಮಾಡಿದ್ವಿ ಅಂತಂದ್ರೆ ಲೆನನ್ನು ಇಂಟರ್ಚೇಂಜ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಕ್ರಾಸ್ ಇನ್ಫೆಕ್ಷನನ್ನು ನಾವು ಮಾಡಿದಂಗೆ ಆಗ್ತೈತಿ. ಇಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಆ ಒಂದು ಲೆನಲ್ಲಿ ಹೋಗಿ ಬಿಟ್ವಿ ಅಂತಂದ್ರೆ ಸೊ ಅಲ್ಲಿ ಕ್ರಾಸ್ ಇನ್ಫೆಕ್ಷನ್ ಮಾಡ್ದಂಗೆ ಆಗ್ತೈತಿ. ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ನಾವೇ ಸ್ಪ್ರೆಡ್ ಮಾಡ್ದಂಗೆ ಆಗ್ತೈತಿ. ಸೊ ಇದು ಆಗಬಾರ್ದು. ದ ನೆಕ್ಸ್ಟ್ ಕ್ಲೀನ್ ಫ್ರಮ್ ಲೆಸ್ ಕಂಟ್ಯಾಮಿನೇಟೆಡ್ ಟು ಮೋರ್ ಕಂಟ್ಯಾಮಿನೇಟೆಡ್ ಏರಿಯಾ. ಈಗ ಏನೋ ಒಂದು ಕ್ಲೀನ್ ಮಾಡ್ತಿರ್ತೀವಿ, ಏನೋ ಹೊಲಸಾಗಿರ್ತೈತೆ ಅಂದರೆ ನಮಗೆ ಮೇನ್ ಥೀಮ್ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು, ಕಂಫರ್ಟ್ನೆಸ್ ಮೇಂಟೈನ್ ಮಾಡಬೇಕು ಅನ್ನೋ ಮೇನ್ ಥೀಮ್ ಇರ್ತೈತಿ. ಸೊ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಬೇಕಂತಂದ್ರೆ ಈಗ ನಾನು ಏನಂತಂದ್ರೆ ಕ್ಲೀನ್ ಮಾಡುವಾಗ ಲೆಸ್ ಕಂಟ್ಯಾಮಿನೇಟೆಡ್ ಏರಿಯಾದಿಂದ ಮೋರ್ ಕಂಟ್ಯಾಮಿನೇಟೆಡ್ ಏರಿಯಾವರೆಗೆ ನಾವು ಕ್ಲೀನ್ ಮಾಡ್ಕೋತಾ ಹೋಗ್ಬೇಕಾಗ್ತೈತಿ. ಇದೇ ಪ್ರಿನ್ಸಿಪಲ್ಸ್. ಇವೆಲ್ಲನೂ ಬೆಡ್ ಮೇಕಿಂಗ್ ಆ್ಯಂಡ್
ದೀಸ್ ಆರ್ ಆಲ್ ದಿ ಪ್ರಿನ್ಸಿಪಲ್ಸ್ ಆಫ್ ಬೆಡ್ ಮೇಕಿಂಗ್. ಇವೆಲ್ಲ ಬೆಡ್ ಮೇಕಿಂಗ್ದ ಪ್ರಿನ್ಸಿಪಲ್ಸ್ ಆಗಿರ್ತಾವೆ. ಆಮೇಲೆ ನೆಕ್ಸ್ಟ್ ಆರ್ಟಿಕಲ್. ಈ ಬೆಡ್ ಮೇಕಿಂಗ್ ಬಗ್ಗೆ ಎಲ್ಲ ಹೇಳಿದೆ, ಪ್ರಿನ್ಸಿಪಲ್ ಡೆಫಿನೇಷನ್ ಹೇಳಿದೆ, ಆಮೇಲೆ ಪ್ರಿನ್ಸಿಪಲ್ಸ್ ಹೇಳಿದೆ, ಇದೇನು ಹೇಳಿದೆ ಅಂತಂದರೆ ಪರ್ಪಸಸ್ ಹೇಳಿದೆ. ಇನ್ನು ನೆಕ್ಸ್ಟ್ ಪ್ರಿಪ್ರೇಷನ್ ಆಫ್ ಆರ್ಟಿಕಲ್ಸ್. ಈಗ ಬೆಡ್ ಮೇಕಿಂಗ್ ಮಾಡಬೇಕಂತಂದ್ರೆ ಆರ್ಟಿಕಲ್ಸ್ ಬೇಕು. ಬೆಡ್ ಮೇಕಿಂಗ್ ಮಾಡೋಕ್ಕೆ ಯಾವ್ಯಾವ ಆರ್ಟಿಕಲ್ಸ್ ಬೇಕಂತಂದ್ರೆ ಮ್ಯಾಟ್ರೆಸ್ ಪ್ಯಾಡ್ ಬೇಕು, ಬಾಟಮ್ ಶೀಟ್ ಬೇಕು, ಟಾಪ್ ಶೀಟ್ ಬೇಕು, ಡ್ರಾ ಶೀಟ್ ಬೇಕು, ಮ್ಯಾಕಿಂಟೋಶ್ ಬೇಕು, ಬೆಡ್ ಸ್ಪ್ರೆಡ್ ಬೇಕು, ಪಿಲ್ಲೋ ಕೇಸಸ್, ಡಸ್ಟರ್, ಡ್ಯಾಮ್ ಡ್ರೆಸ್ ಮಾಡೋಕೆ ಮತ್ತು ಡ್ರೈ ಡ್ರೆಸ್ಸಿಂಗ್ ಮಾಡೋಕೆ. ಡ್ಯಾಮ್ ಡ್ರೆಸ್ಸಿಂಗ್ ಆಮೇಲೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಆರ್ಟಿಕಲ್ಸ್ ಇದ್ದರೆ ಇವೆಲ್ಲ ಆರ್ಟಿಕಲ್ಸನ್ನು ಒಂದು ಕಿಡ್ನಿ ಟ್ರೇದಲ್ಲಿ ತೊಗೊಂಡು ಅಲ್ಲಿ ನೆಕ್ಸ್ಟ್ ಒಂದು ಟ್ರೇದಲ್ಲಿ ತೊಗೊಂಡು ನೆಕ್ಸ್ಟ್ ಆ ನಮ್ಮ ಬೆಡ್ ಯಾವ ಒಂದು ಬೆಡ್ ಸೈಡ್ ಮಾಡ್ತಿರ್ತಾರೋ ಆ ಒಂದು ಬೆಡ್ ಬಾಜು ನಿಂತು ಈ ಎಲ್ಲ ಪ್ರೊಸೀಜರ್ನ ಪ್ರಿನ್ಸಿಪಲ್ಸ್ಗಳನ್ನು ಮತ್ತು ಪರ್ಪಸಸನ್ನು ಒಳಗೊಂಡು ಆ ಒಂದು ಬೆಡ್ ಮೇಕಿಂಗನ್ನು ಮಾಡಬೇಕು. ಓಕೆ ನೆಕ್ಸ್ಟ್ ಟೈಪ್ಸ್ ಆಫ್ ಬೆಡ್ ಮೇಕಿಂಗ್. ಬೆಡ್ ಮೇಕಿಂಗ್ ಒಳಗೆ 2 ಟೈಪ್ಸ್, ಒಂದು ಸಿಂಪಲ್ ಬೆಡ್, ಇನ್ನೊಂದು ಸ್ಪೆಷಲ್ ಬೆಡ್. ಈ ಸಿಂಪಲ್ ಬೆಡ್ ಒಳಗೆ ಕ್ಲೋಸ್ಡ್ ಬೆಡ್ ಆರ್ ಅನ್ಅಕ್ಯುಪೈಡ್ ಬೆಡ್ ಅಂತ ಬರುತ್ತೆ, ಓಪನ್ ಬೆಡ್ ಬರುತ್ತೆ, ಅಕ್ಯುಪೈಡ್ ಬೆಡ್ ಬರುತ್ತೆ. ಇವೆಲ್ಲ ಸಿಂಪಲ್ ಬೆಡ್ ಒಳಗೆ. ಇನ್ನು ಸ್ಪೆಷಲ್ ಬೆಡ್ ಒಳಗೆ ಆಪ್ರೇಷನ್ ಬೆಡ್, ಕಾರ್ಡಿಯಾಕ್ ಬೆಡ್, ಫ್ರ್ಯಾಕ್ಚರ್ ಬೆಡ್, ಆಂಪ್ಯುಟೇಷನ್ ಬೆಡ್, ಅಡ್ಮಿಷನ್ ಬೆಡ್, ಬ್ಲ್ಯಾಂಕೆಟ್ ಬೆಡ್, ಬರ್ನ್ ಬೆಡ್, ಇನ್ನೂ ಎಕ್ಸೆಟ್ರಾ ಬೆಡ್ಗಳು ಬರ್ತಾವೆ. ಸೊ ಇವೆಲ್ಲ ಸ್ಪೆಷಲ್ ಬೆಡ್ಗಳು ಬರ್ತಾವೆ. ಓಕೆ, ಈ ಸ್ಪೆಷಲ್ ಬೆಡ್ಗಳು ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಸ್ಪೆಷಲ್ ಬೆಡ್ಗಳು ಹೆಂಗಿರ್ತಾವೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆಪ್ರೇಷನ್ ಬೆಡ್, ಕಾರ್ಡಿಯಾಕ್ ಬೆಡ್, ಫ್ರ್ಯಾಕ್ಚರ್ ಬೆಡ್, ಆಂಪ್ಯುಟೇಷನ್ ಬೆಡ್, ಅಡ್ಮಿಷನ್ ಬೆಡ್, ಬ್ಲ್ಯಾಂಕೆಟ್ ಬೆಡ್, ಬರ್ನ್ ಬೆಡ್ ಇಂಥವೆಲ್ಲ ಇರ್ತಾವಲ್ಲ. ಸ್ಪೆಸಿಫಿಕ್ಕಾಗಿ ನಾನು ಅದರಲ್ಲಿ ಆ ಒಂದು ಬೆಡ್ಡಲ್ಲಿ ಆ ಒಂದು ಪೇಷಂಟಿಗೆ ಆ ಒಂದು ಮೇನ್ ಆಪ್ರೇಷನ್ ಬೆಡ್ ಅಂತಂದ್ರೆ ಆ ಒಂದು ಆಪ್ರೇಷನ್ ಬೆಡ್ಡಲ್ಲಿ ಒಂದು ಪೇಷಂಟಿಗೆ ಆಪ್ರೇಷನ್ ಮಾಡತಕ್ಕಂಥ ಎಲ್ಲ ಅವೈಲೇಬಿಲಿಟಿ ಅಲ್ಲಿ ಎಲ್ಲ ಆರ್ಟಿಕಲ್ಸ್ ಅವೈಲೇಬಿಲಿಟಿ ಅಲ್ಲೆಲ್ಲ ಆ ಒಂದು ಆಪ್ರೇಷನ್ ಬೆಡ್ಡಲ್ಲಿ ಇರುತ್ತೆ. ಕಾರ್ಡಿಯಾಕ್ ಅಂದರೆ ಕಾರ್ಡಿಯಾಕ್ ರಿಲೇಟೆಡ್ ಮೆಟೀರಿಯಲ್ಸ್ ಎಲ್ಲ ಅವೈಲೇಬಲ್ ಇರ್ತವೆ. ಫ್ರ್ಯಾಕ್ಚರ್ ಅಂದರೆ ಫ್ರ್ಯಾಕ್ಚರ್ದು ಒಂದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏನೇನು ಮೆಟೀರಿಯಲ್ ಇರ್ತಾವಲ್ಲ ಅವೆಲ್ಲ ಆ ಒಂದು ಇದರಲ್ಲಿ ಅವೈಲೇಬಿಲಿಟಿ ಇರ್ತಾವೆ. ಸೊ ಈ ಥರ ಸ್ಪೆಷಲ್ ಬೆಡ್ಗಳು ಅರೇಂಜ್ಮೆಂಟ್ ಇರ್ತಾವೆ. ಪ್ರತಿಯೊಂದು ಸ್ಪೆಷಲ್ ಬೆಡ್ಗಳನ್ನು ಸ್ಪೆಷಲ್ ಆಗಿ ಅವು ಕೆಲವೊಂದಿಷ್ಟು ಮೆಕ್ಯಾನಿಸಮನ್ನು ಒಳಗೊಂಡಿರ್ತಾವೆ. ಇವೆಲ್ಲ ಸ್ಪೆಷಲ್ ಬೆಡ್ಗಳು. ಸಿಂಪಲ್ ಬೆಡ್ ಕ್ಲೋಸ್ ಬೆಡ್ ಐತಿ. ಕ್ಲೋಸ್ ಬೆಡ್ಗೆ ಇನ್ನೊಂದು ಹೆಸರು ಅನ್ಅಕ್ಯುಪೈಡ್ ಬೆಡ್ ಇರ್ತೈತಿ, ಓಪನ್ ಬೆಡ್ ಇರ್ತೈತಿ, ಅಕ್ಯುಪೈಡ್ ಬೆಡ್ ಇರ್ತೈತಿ. ಸೊ ಇಷ್ಟೆಲ್ಲ ಇರ್ತಾವೆ. ಓಕೆ, ಈಗ ಫಸ್ಟ್ ಸಿಂಪಲ್ ಬೆಡ್ ನೋಡೋಣ. ಓಕೆ, ಸಿಂಪಲ್ ಬೆಡ್ ಒಳಗೆ ಫಸ್ಟ್ನೇದು ಕ್ಲೋಸ್ಡ್ ಆರ್ ಅನ್ಅಕ್ಯುಪೈಡ್ ಬೆಡ್ ಇರ್ತೈತಿ. ಕ್ಲೋಸ್ಡ್ ಬೆಡ್ ಈಸ್ ಆ್ಯನ್ ಎಂಪ್ಟಿ ಬೆಡ್. ಕ್ಲೋಸ್ಡ್ ಬೆಡ್ ಎಂಪ್ಟಿ ಬೆಡ್. Closed bed is an empty bed. It is a smooth, comfortable and clean bed which is prepared for the new patient. In closed bed, the top sheet, blanket sheet and the bedspread are drawn up to the top of the bed and under the pillows. Closed bed or unoccupied bed ಹೆಂಗಿರ್ತಾವೆ ಅಂತಂದ್ರೆ ಕ್ಲೋಸ್ಡ್ ಬೆಡ್ ಅಂತಂದ್ರೆ ಆಲ್ರೆಡಿ ಕ್ಲೋಸ್ ಇರ್ತೈತಿ. ಕ್ಲೋಸ್ ಅಂತಂದ್ರೆ ಅಲ್ಲಿ ಯಾವುದೇ ಪೇಷಂಟ್ ಇರೋಂಗಿಲ್ಲ. ಸೊ ಎಂಪ್ಟಿ ಬೆಡ್ ಆಗಿರ್ತೈತಿ. ಕ್ಲೋಸ್ಡ್ ಬೆಡ್ ಅಂತಂದ್ರೆ ಎಂಪ್ಟಿ ಬೆಡ್ ಆಗಿರ್ತೈತಿ. ಕ್ಲೋಸ್ಡ್ ಬೆಡ್ ಇನ್ನೊಂದು ಹೆಸರು ಅನ್ಅಕ್ಯುಪೈಡ್ ಬೆಡ್. ಇಟ್ ಈಸ್ ಅ ಸ್ಮೂತ್, ಕಂಫರ್ಟೇಬಲ್ ಆ್ಯಂಡ್ ಕ್ಲೀನ್ ಬೆಡ್. ಹೆಂಗಿರ್ತೈತಿ ಅಂದ್ರೆ ಬೆಡ್ ಸ್ಮೂತ್ ಆಗಿರ್ತೈತಿ, ಪೇಷಂಟ್ಗಳಿಗೆ ಕಂಫರ್ಟೇಬಲ್ ಆಗೋ ರೀತಿ ಇರ್ತೈತಿ, ಆಮೇಲೆ ಬೆಡ್ ಕ್ಲೀನ್ ಆಗಿರ್ತೈತಿ. ಓಕೆ, ಇಟ್ ಈಸ್ ಅ ಸ್ಮೂತ್, ಕಂಫರ್ಟೇಬಲ್ ಆ್ಯಂಡ್ ಕ್ಲೀನ್ ಬೆಡ್ ವಿಚ್ ಇಸ್ ಪ್ರಿಪೇರ್ಡ್ ಫಾರ್ ದಿ ನ್ಯೂ ಪೇಷಂಟ್. ಈ ಒಂದು ಬೆಡ್ಡನ್ನು ಎದಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಯಾವುದೇ ಅಡ್ಮಿಷನ್ಗೋಸ್ಕರ ಯಾವ ಪೇಷಂಟ್ ಬರ್ತದೆ ಸೊ ಆ ಪೇಷಂಟ್ಗಳಿಗೆ ಪ್ರಿಪೇರ್ ಮಾಡಿ ಇಟ್ಟಿರ್ತೀವಿ. ಈ ಕ್ಲೋಸ್ಡ್ ಬೆಡ್ ಎಲ್ಲಿವರೆಗೂ ಎಂಟಿ ಇರ್ತೈತೆ ಅಂತಂದ್ರೆ ಯಾವುದೇ ಒಂದು ಹೊಸ ಪೇಷಂಟ್ ಬಂದು ಅಲ್ಲಿ ಆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋವರೆಗೂ ಆ ಒಂದು ಕ್ಲೋಸ್ಡ್ ಬೆಡ್ ಏನಿರ್ತೈತಿ ಕಂಪ್ಲೀಟಾಗಿ ಕ್ಲೋಸ್ ಆಗಿರ್ತೈತಿ. ಯಾವಾಗ ವೆನ್ ದ ಪೇಷಂಟ್ ಈಸ್ ಅಡ್ಮಿಟೆಡ್ ಹಿಯರ್, ಆ ಒಂದು ಪೇಷಂಟ್ ಬಂದು ಅಡ್ಮಿಟ್ ಆದ ತಕ್ಷಣ ಆ ಕ್ಲೋಸ್ಡ್ ಬೆಡ್ ಈಸ್ ಕನ್ವರ್ಟೆಡ್ ಇಂಟು ಅಕ್ಯುಪೈಡ್ ಬೆಡ್ ಆಗ್ತೈತಿ. ಅದು ಮೀನ್ಸ್ ಓಪನ್ ಬೆಡ್ ಆಗ್ತೈತಿ. ಅಕ್ಯುಪೈಡ್ ಅಲ್ಲ, ಓಪನ್ ಬೆಡ್ ಆಗ್ತೈತಿ. ಕ್ಲೋಸ್ಡ್ ಬೆಡ್ ಇದ್ದಿದ್ದು ಕ್ಲೋಸ್ ಬೆಡ್ ಯಾವಾಗ ಇತ್ತಂದ್ರೆ ಅದು ಕ್ಲೋಸ್ ಬೆಡ್ ಅಂತಂದ್ರೆ ಎಂಟಿ ಬೆಡ್. ಅದು ಯಾವಾಗ ಎಂಟಿ ಬೆಡ್ ಇತ್ತಂದ್ರೆ ಕಂಪ್ಲೀಟ್ ಯಾವಾಗ ಒಂದು ಪೇಷಂಟ್ ಬಂದು ಆ ಒಂದು ಬೆಡ್ಡಲ್ಲಿ ಅಡ್ಮಿಟ್ ಆಗುತ್ತನೂ ಅದು ಕಂಪ್ಲೀಟಾಗಿ ಎಂಟಿನೇ ಇರ್ತೈತಿ, ಕ್ಲೋಸೇ ಇರ್ತೈತಿ, ಅನ್ಅಕ್ಯುಪೈಡೇ ಇರ್ತೈತಿ. ಓಕೆ, ಈಗ ಪೇಷಂಟ್ ಬಂದು ಅಲ್ಲಿ ಅಡ್ಮಿಟ್ ಆದ ತಕ್ಷಣ ಆ ಒಂದು ಕ್ಲೋಸ್ಡ್ ಬೆಡ್ ಇದ್ದಿದ್ದು, ಅನ್ಅಕ್ಯುಪೈಡ್ ಬೆಡ್ ಇದ್ದಿದ್ದು, ಎಂಟಿ ಬೆಡ್ ಇದ್ದಿದ್ದು ಏನಾಗ್ತೈತೆ ಅಂದ್ರೆ ಓಪನ್ ಬೆಡ್ ಆಗಿ ಕನ್ವರ್ಟ್ ಆಗ್ತೈತಿ. ಓಕೆ, ದೆನ್ ನೆಕ್ಸ್ಟ್ ಈಸ್ ಈ ಕ್ಲೋಸ್ ಬೆಡ್ ಮಾಡ್ತೀವಲ್ಲ, ಕ್ಲೋಸ್ ಬೆಡ್ ಮಾಡೋ ಒಂದು ಪರ್ಪಸಸ್ ಏನಂತಂದ್ರೆ ಟು ಪ್ರೊವೈಡ್ ದಿ ಕ್ಲೈಂಟ್ ವಿತ್ ಅ ಸೇಫ್ ಆ್ಯಂಡ್ ಕಂಫರ್ಟಬಲ್ ಬೆಡ್ ಟು ರೆಸ್ಟ್ ಆ್ಯಂಡ್ ಸ್ಲೀಪ್, ಟು ಗಿವ್ ದ ಯೂನಿಟ್ ಆರ್ ದಿ ವಾರ್ಡ್ ನೀಟ್ ಅಪಿಯರೆನ್ಸ್. ಕ್ಲೋಸ್ ಬೆಡ್ಡನ್ನು ಅಥವಾ ಅನ್ಅಕ್ಯುಪೈಡ್ ಬೆಡ್ಡನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ಆ ಒಂದು ಪೇಷಂಟಿಗೆ ಸೇಫ್ ಪ್ರೊಟೆಕ್ಷನ್ ಕೊಡಲಿಕ್ಕೆ, ಕಂಫರ್ಟೇಬಲ್ ಕೊಡಲಿಕ್ಕೆ, ಆಮೇಲೆ ಅವರಿಗೆ ರೆಸ್ಟ್ ಆ್ಯಂಡ್ ಸ್ಲೀಪ್ ಮಾಡಲಿಕ್ಕೆ ರೆಸ್ಟ್ ಮತ್ತು ಸ್ಲೀಪನ್ನು ಪ್ರಮೋಟ್ ಮಾಡಲಿಕ್ಕೆ ಈ ಒಂದು
ಕ್ಲೋಸ್ಡ್ ಬೆಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಆಮೇಲೆ ನಮ್ಮ ವಾರ್ಡ್ ಅಥವಾ ನಮ್ಮ ಯೂನಿಟ್ ನೀಟಾಗಿ ಕಾಣಬೇಕು, ನೀಟಾಗಿ ಅಪಿಯರೆನ್ಸ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮಗೆ ಎಲ್ಲ ಬೆಡ್ಸನ್ನು ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಒನ್ ಈಸ್ ಓಪನ್ ಬೆಡ್. It is one which made for the ambulatory patients. Yes, it made in the same way, but the top covers of open bed are folded back to the make it easier of a client to get in. Yes. ಈಗ ನೆಕ್ಸ್ಟ್ ಓಪನ್ ಬೆಡ್ ಐತಿ. ಈ ಓಪನ್ ಬೆಡ್ ಅಂತಂದರೆ ಓಪನ್ ಬೆಡ್ ವಿಚ್ ಇಸ್ ಮೇನ್ಲಿ ಪ್ರಿಪೇರ್ಡ್ ಫಾರ್ ಓಪನ್ ಬೆಡ್ ವಿಚ್ ಈಸ್ ಮೇಡ್ ಫಾರ್ ಆ್ಯಂಡ್ ಆಂಬ್ಯುಲೇಟರಿ ಪೇಷಂಟ್ಸ್. ಯಾರು ಆಂಬ್ಯುಲೇಟರಿ ಪೇಷಂಟ್ಸ್ ಇರ್ತಾರೋ ಸೊ ಅವರಿಗೆ ಈ ಒಂದು ಓಪನ್ ಬೆಡ್ ಇಂಪಾರ್ಟೆಂಟ್ ಇರ್ತೈತಿ, ಓಪನ್ ಬೆಡ್ ಯೂಸ್ ಆಗ್ತೈತಿ. ಈ ಓಪನ್ ಬೆಡ್ ಐತಲ್ಲ, ಈ ಓಪನ್ ಬೆಡ್ ಮಾಡಲಿಕ್ಕೆ ನಮ್ಮ ಪರ್ಪಸಸ್ ಓಪನ್ ಬೆಡನ್ನು ಯಾಕೆ ಮಾಡಬೇಕು ಅಂತಂದ್ರೆ ಟು ಪ್ರೊವೈಡ್ ಕಂಫರ್ಟೇಬಲ್ ಬೆಡ್ ಫಾರ್ ದಿ ಕ್ಲೈಂಟ್. ಒಂದು ನಮ್ಮ ಕ್ಲೈಂಟಿಗೆ ಕಂಫರ್ಟೇಬಲ್ ಬೆಡ್ಡನ್ನು ಪ್ರಿಪೇರ್ ಮಾಡಲಿಕ್ಕೆ ನಾವು ಓಪನ್ ಬೆಡ್ಡನ್ನು ಮಾಡಬೇಕು. ಟು ಚೇಂಜ್ ದಿ ಸಾಯಿಲ್ಡ್ ಲೆನನ್, ಯಾಕಂತಂದ್ರೆ ನಮ್ಮ ಲೆನನ್ ಇರ್ತದಲ್ಲ, ಲೆನನ್ ಏನಾದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಒಳಪಡಿತಂದ್ರೆ ಸಾಯಿಲ್ಡ್ ಆಗ್ತೈತಿ. ಸಾಯಿಲ್ಡ್ ಆಗಿದ್ದನ್ನು ಚೇಂಜ್ ಮಾಡಲಿಕ್ಕೆ ನಾವು ಈ ಒಂದು ಓಪನ್ ಬೆಡ್ಡನ್ನು ಅಪ್ಲೈ ಮಾಡ್ತೀವಿ. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್ ಅಕ್ಯುಪೈಡ್ ಬೆಡ್ ಅಂತಂದರೆ ಇದು ಮೂರನೇ ಬೆಡ್. ಯಾವುದು ಸಿಂಪಲ್ ಬೆಡ್ ಒಳಗೆ ಇದು ಮೂರನೇ ಬೆಡ್. ಒಂದನೇದು ಕ್ಲೋಸ್ಡ್ ಬೆಡ್ ಆರ್ ದಿ ಅನ್ಅಕ್ಯುಪೈಡ್ ಬೆಡ್, ಎರಡನೇದು ಓಪನ್ ಬೆಡ್, ಮೂರನೇದು ಅಕ್ಯುಪೈಡ್ ಬೆಡ್. ಓಕೆ. ಅಕ್ಯುಪೈಡ್ ಬೆಡ್ ಈಸ್ ಅ ಬೆಡ್ ಆ್ಯಂಡ್ ಇಟ್ ಈಸ್ ಪ್ರಿಪೇರ್ಡ್ ಫಾರ್ ದ bedridden patient who is unable to get out of bed. The preparation and after care of the patient will be the same as in an open bed. Okay. ಈಗ ಅಕ್ಯುಪೈಡ್ ಬೆಡ್ ಅಂತಂದ್ರೆ ಅಕ್ಯುಪೈಡ್ ಬೆಡ್ ಈಸ್ ಅ ಬೆಡ್. ಅಕ್ಯುಪೈಡ್ ಬೆಡ್ ಒಂದು ಸಿಂಪಲ್ ಬೆಡ್ ಆ್ಯಂಡ್ ಇಟ್ ಈಸ್ ಪ್ರಿಪೇರ್ಡ್ ಫಾರ್ ದಿ ಬೆಡ್ ರಿಡನ್ ಪೇಷಂಟ್. ಅಕ್ಯುಪೈಡ್ ಬೆಡ್ಡನ್ನು ಯಾರ ಸಲುವಾಗಿ ಮಾಡ್ತೀವಿ ಅಂತಂದ್ರೆ ಬೆಡ್ ರಿಡನ್ ಪೇಷಂಟ್ಗೆ ಅಂತಂದ್ರೆ ಬೆಡ್ ರಿಡನ್ ಪೇಷಂಟ್ ಅಂದರೆ ಲೈಕ್ ಬೆಡ್ಸೋ ಪೇಷಂಟ್ಗೆ ಒಂದು ಬೆಡ್ ರಿಡನ್ ಪೇಷಂಟ್ಗೆ ಮಾಡ್ತೀವಿ. ಅಕ್ಯುಪೈಡ್ ಬೆಡ್ಡನ್ನು ಮುಖ್ಯವಾಗಿ ಬೆಡ್ ರಿಡನ್ ಪೇಷಂಟ್ಗಳಿಗೆ ಮಾಡ್ತೀವಿ. ಆ್ಯಂಡ್ ಹೂ ಈಸ್ ಅನೇಬಲ್ ಟು ಗೆಟ್ ಔಟ್ ಆಫ್ ಬೆಡ್, ಯಾರಿಗೆ ಅವರ ಒಂದು ಬೆಡ್ಡನ್ನು ಬಿಟ್ಟು ಎದ್ದು ಬರೋಕೆ ಆಗದೇ ಇರೋರು ಇರ್ತಾರಲ್ಲ, ಅನೇಬಲ್ ಟು ಗೆಟ್ ಔಟ್ ಆಫ್ ಬೆಡ್, ಅವ್ರು ಯಾರು ಮಕ್ಕೊಂಡಿರ್ತಾರೆ ಆ ಒಂದು ಬೆಡ್ಡನ್ನು ಬಿಟ್ಟು ಎದ್ದು ಬರೋಕೆ ಆಗದೇ ಇರೋದಿಲ್ಲೋ ಅವ್ರಿಗೆ ಒಂದು ಅಕ್ಯುಪೈಡ್ ಬೆಡ್ಡನ್ನು ಮಾಡ್ತೀವಿ. ಅಕ್ಯುಪೈಡ್ ಬೆಡ್ಡನ್ನು ಮುಖ್ಯವಾಗಿ ಯಾರು ಮಾಡ್ತೀವಿ, ಮಾಡ್ತೀವಿ ಅಂತಂದ್ರೆ ಬೆಡ್ ರಿಡನ್ ಪೇಷಂಟ್ಗೆ ಅಂತಂದ್ರೆ ಬೆಡ್ ರಿಡನ್ ಪೇಷಂಟ್ಗಳು ಅಂತ ಹೆಂಗಿರ್ತಾರೆ ಅಂತಂದ್ರೆ ಹೂ ಈಸ್ ಅನೇಬಲ್ ಟು ಗೆಟ್ ಔಟ್ ಆಫ್ ಬೆಡ್, ಅವ್ರಿಗೆ ಬೆಡ್ಡನ್ನು ಬಿಟ್ಟು ಹೊರಗೆ ಬರೋಕೆ ಆಗದೇ ಇರೋರಿಗೆ ಅಕ್ಯುಪೈಡ್ ಬೆಡ್ಡನ್ನು ಮಾಡ್ತೀವಿ. ದೆನ್ ದ ಪ್ರಿಪ್ರೇಷನ್ ಆ್ಯಂಡ್ ಆಫ್ಟರ್ ಕೇರ್ ಆಫ್ ಪೇಷಂಟ್ ವಿಲ್ ಬಿ ದ ಸೇಮ್ ಆ್ಯಸ್ ಇನ್ ಅ ಓಪನ್ ಬೆಡ್. ಓಪನ್ ಬೆಡ್ ಹೆಂಗಿರ್ತೀವಿ, ಓಪನ್ ಬೆಡ್ ಆಂಬ್ಯುಲೇಟರಿ ಪೇಷಂಟ್ಗೆ ಮಾಡ್ತೀವಿ ಅಂತ ಹೇಳಿದೆ, ಅದೇ ರೀತಿ ಆಂಬ್ಯುಲೇಟರಿ ಪೇಷಂಟ್ಗೆ ಅಂತಾರೆ ಅದು ಆಂಬ್ಯುಲೇಟರಿ ಪೇಷಂಟ್ ಮಾಡ್ತಿದ್ವಿ, ಇದೇ ಬೆಡ್ ರಿಡನ್ ಪೇಷಂಟ್ ಮಾಡ್ತೀವಿ. ಈ ಬೆಡ್ ರಿಡನ್ ಪೇಷಂಟ್ಗೆ ಆ ಬೆಡ್ ರಿಡನ್ ಪೇಷಂಟ್ಗೆ ಎಂಟ್ರಿ ಆದ ಒಂದು ಬೆಡ್ಡಿಗೆ ಅಕ್ಯುಪೈಡ್ ಬೆಡ್ಡಿಗೆ ಬೆಡ್ ರಿಡನ್ ಪೇಷಂಟ್ಗೆ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ಅದು ಸೇಮ್ ಆ್ಯಸ್ ಓಪನ್ ಬೆಡ್ ಥರನೇ ಇರುತ್ತೆ. ಓಕೆ. ಈ ಓಪನ್ ಬೆಡ್ ಮಾಡೋದ್ರಿಂದ ಕೆಲವೊಂದಿಷ್ಟು ಓಪನ್ ಬೆಡನ್ನು ಯಾಕೆ ಮಾಡ್ತೀವಿಪ್ಪ ಅಂತಂದರೆ ಕೆಲವೊಂದಿಷ್ಟು ಮುಖ್ಯ ಉದ್ದೇಶ ಅಂತಂದ್ರೆ ಟು ಪ್ರೊವೈಡ್ ಕಂಫರ್ಟೇಬಲ್ ಆ್ಯಂಡ್ ಟು ಫೆಸಿಲಿಟೇಟ್ ಮೂಮೆಂಟ್ ಆಫ್ ದಿ ಪೇಷಂಟ್. ಇದು ಇಂಪಾರ್ಟೆಂಟ್ ಅಂತಂದ್ರೆ ಆ ಒಂದು ಪೇಷಂಟ್ಗೆ ಮೊದಲ ಅವ್ರಿಗೆ ಎನರ್ಜಿ ಇರೋಂಗಿಲ್ಲ, ಅಶಕ್ತರಾಗಿರ್ತಾರೆ. ಅವ್ರ ಬೆಡ್ ರಿಡನ್ ಪೇಷಂಟ್ ಇರ್ತಾರೆ, ಅವ್ರಿಗೆ ಅವ್ನ ಬೆಡ್ಡನ್ನು ಬಿಟ್ಟು ಎದ್ದು ಬರೋಕೆ ಆಗದೇ ಇರೋಷ್ಟು ಕೂಡ ಅವರಿಗೆ ಅಷ್ಟೇ ಆಸಕ್ತಿ ಆಗಿರ್ತಾರೆ, ಅವ್ರಿಗೆ ವೀಕ್ನೆಸ್ ಇರ್ತೈತಿ. ಸೊ ಅದರ ಸಲುವಾಗಿ ಆ ಒಂದು ಪೇಷಂಟಿಗೆ ಕಂಫರ್ಟೇಬಲನ್ನು ಪ್ರೊವೈಡ್ ಮಾಡೋ ಸಲುವಾಗಿ. ಆಮೇಲೆ ಟು ಫೆಸಿಲಿಟೇಟ್ ಮೂಮೆಂಟ್ ಆಫ್ ದಿ ಪೇಷಂಟ್. ಆ ಒಂದು ಪೇಷಂಟ್ಗಳಿಗೆ ಅಲ್ಲಿ ಬೆಡ್ ರಿಡನ್ ಪೇಷಂಟಿಗೆ ಮೂಮೆಂಟ್ ಮಾಡಲಿಕ್ಕೆ ಈಸಿ ಆಗಲಿ ಅನ್ನೋ ಒಂದು ಸಲುವಾಗಿ ಬೆಡ್ ರಿಡನ್ ಪೇಷಂಟ್ಗಳಿಗೆ ಮುಖ್ಯವಾಗಿ ಅಕ್ಯುಪೈಡ್ ಬೆಡ್ಡನ್ನು ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ಓಕೆ. ದ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಟು ಕನ್ಸರ್ವ್ ದ ಪೇಷಂಟ್ ಎನರ್ಜಿ ಆ್ಯಂಡ್ ಟು ಮೇಂಟೈನ್ ಕರೆಂಟ್ ಹೆಲ್ತ್ ಸ್ಟೇಟಸ್. ಎಕ್ಸಾಕ್ಟ್ಲಿ ಇದು ಇಂಪಾರ್ಟೆಂಟ್ ಆಗ್ತದೆ. ಇದು ಇಂಪಾರ್ಟೆಂಟ್ ಏನಂತಂದ್ರೆ ಟು ಕನ್ಸರ್ವ್ ದ ಪೇಷಂಟ್ ಎನರ್ಜಿ. ನಮ್ಮ ಒಂದು ಪೇಷಂಟ್ ಇರ್ತೈತಿ, ಬೆಡ್ ರಿಡನ್ ಪೇಷಂಟ್ ಇರ್ತೈತಿ, ಮುಖ್ಯವಾಗಿ ಬೆಡ್ ರಿಡನ್ ಪೇಷಂಟ್ ಅಂದ್ರೆ ಅವ್ನಿಗೆ ಎನರ್ಜಿನೇ ಇಲ್ಲ, ಫುಲ್ ಹೆವಿ ವೀಕ್ನೆಸ್ ಅದಾನ, ಅವ್ನು ಮಕ್ಕೊಂಡಿದ್ದ ಬೆಡ್ಡಿಂದ ಎದ್ದು ಬರೋಕೆ ಆಗದೇ ಇರೋ ಪೇಷಂಟ್ ಅದಾನ. ಸೊ ಅವನು ಬೆಡ್ ರಿಡನ್ ಪೇಷಂಟ್. ಸೊ ಅವನು ಬೆಡ್ ರಿಡನ್ ಪೇಷಂಟನ್ನು ಅವನ ಎನರ್ಜಿನ ನಾವು ಸೇವ್ ಮಾಡಬೇಕು. ಟು ಕನ್ಸರ್ವ್ ದ ಪೇಷಂಟ್ ಎನರ್ಜಿ, ಆ ಒಂದು ಪೇಷಂಟನ್ನು ಎನರ್ಜಿನ ಸೇವ್ ಮಾಡಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಟು ಮೇಂಟೈನ್ ಕರೆಂಟ್ ಹೆಲ್ತ್ ಸ್ಟೇಟಸ್. ಅವ್ನಿಗೆ ಯಾವ ಒಂದು ಹೆಲ್ತ್ ಸ್ಟೇಟಸ್ ಅಂತಂದ್ರೆ ಟು ಮೇಂಟೈನ್ ಕರೆಂಟ್ ಹೆಲ್ತ್ ಸ್ಟೇಟಸ್ ಅಂದ್ರೆ ಎಷ್ಟು ಎನರ್ಜಿ ಐತಿ ಅವ್ನ ಎನರ್ಜಿಯನ್ನು ಒಂದು ಕನ್ಸರ್ವ್ ಮಾಡಲಿಕ್ಕೆ, ಆಮೇಲೆ ಅವ್ನು ಕರೆಕ್ಟ್ ಆರಾಮ ಇಟ್ಕೋ ಒಂದು ರೀತಿಯೊಳಗೆ ಈ ಆಕ್ಯುಪೈಡ್ ಬೆಡ್ಡನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ದೀಸ್ 3 ಆರ್ ದಿ ಸಿಂಪಲ್ ಬೆಡ್ಸ್. ಒಂದು ಕ್ಲೋಸ್ಡ್ ಬೆಡ್ ಆರ್ ಅನ್ಅಕ್ಯುಪೈಡ್ ಬೆಡ್, ಓಪನ್ ಬೆಡ್ ಆ್ಯಂಡ್ ಅಕ್ಯುಪೈಡ್ ಬೆಡ್ ಅಂತ ಇವು 3 ಯಾವ ಸಿಂಪಲ್ ಬೆಡ್ಸ್. ಓಕೆ. ನೆಕ್ಸ್ಟ್ ಈಸ್ ಸ್ಪೆಷಲ್ ಬೆಡ್ಸ್. In special bed, first one is operation bed.
Okay, operation bed, it is also known as post operative or the post anesthetic bed. Operation bed is prepared for the patient who has undergone surgery and recovering effects of anesthesia. ಅಂತಂದರೆ ಆಪ್ರೇಷನ್ ಬೆಡ್ ನಾನು ಅಲ್ಲಿ ಪ್ರಿವಿಯಸ್ ಹೇಳಿದ್ದೆ, ಅಂದ್ರೆ ಟೈಪ್ಸ್ ಆಫ್ ಬೆಡ್ಸ್ ಒಳಗೆ ಹೇಳುವಾಗ ಹೇಳಿದೆ. ಸ್ಪೆಷಲ್ ಬೆಡ್ ಬಗ್ಗೆ ಹೇಳಿದ್ದೆ. ಸ್ಪೆಷಲ್ ಬೆಡ್ಗಳಂದ್ರೆ ಪ್ರತಿಯೊಂದು ಸ್ಪೆಷಲ್ ಬೆಡ್ಗಳು ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಡಿವಿಷನನ್ನು ಒಳಗೊಂಡಿರ್ತವೆ. ಫಾರ್ ಎಕ್ಸಾಂಪಲ್ ಆಪ್ರೇಷನ್, ಕಾರ್ಡಿಯಾಕ್, ಫ್ರ್ಯಾಕ್ಚರ್, ಆಂಪಿಟೇಷನ್, ನೆಕ್ಸ್ಟ್ ಬರ್ನ್ ಅಂತ ಹೇಳಿದೆ. ಸೊ ಫಸ್ಟ್ ಒನ್ ಇಸ್ ಆಪ್ರೇಷನ್ ಬೆಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಪೋಸ್ಟ್ ಆಪ್ರೇಟಿವ್ ಆರ್ ದಿ ಪೋಸ್ಟ್ ಅನೆಸ್ಥೆಟಿಕ್ ಬೆಡ್. ಆಪ್ರೇಷನ್ ಬೆಡ್ಡನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ, ಏನಂತಂದ್ರೆ ಆಪ್ರೇಷನ್ ಬೆಡ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಆಪ್ರೇಷನ್ ಬೆಡ್ಡನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ, ಏನಂತಂದ್ರೆ ಪೋಸ್ಟ್ ಆಪ್ರೇಟಿವ್ ಅಥವಾ ಪೋಸ್ಟ್ ಅನೆಸ್ಥೆಟಿಕ್ ಬೆಡ್ ಅಂತಲೂ ಕೂಡ ಕರೀತಾರೆ. ದೆನ್ ನೆಕ್ಸ್ಟ್, ಆಪ್ರೇಷನ್ ಬೆಡ್ ಈಸ್ ಪ್ರಿಪೇರ್ಡ್ ಫಾರ್ ದ ಪೇಷಂಟ್. ಆಪ್ರೇಷನ್ ಬೆಡ್ಡನ್ನು ಯಾರಿಗೆ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ, ಆಪ್ರೇಷನ್ ಬೆಡ್ ಇಟ್ ಈಸ್ ಪ್ರಿಪೇರ್ಡ್ ಫಾರ್ ದ ಪೇಷಂಟ್ ಹೂ ಹ್ಯಾಸ್ ಅಂಡರ್ಗಾನ್ ಸರ್ಜರಿ ಆ್ಯಂಡ್ ರಿಕವರಿಂಗ್ ಎಫೆಕ್ಟ್ಸ್ ಆಫ್ ಅನಸ್ತೇಷಿಯಾ. ಎಕ್ಸಾಕ್ಟ್ಲಿ, ಆಪ್ರೇಷನ್ ಬೆಡ್ಡನ್ನು ಯಾರಿಗೆ ಪ್ರಿಪೇರ್ ಮಾಡ್ತೀವಿ ಅಂತಂದರೆ, ಯಾವ ಒಂದು ಪೇಷಂಟ್ ಸರ್ಜರಿಗೆ ಇಲ್ಲ ಅಂತಂದ್ರೆ ಒಂದು ಸರ್ಜರಿ ಆದಮೇಲೆ ಅನಸ್ತೇಷಿಯಾ, ಅವರಿಗೆ ಸರ್ಜರಿ ಮಾಡುವಾಗ ಅನಸ್ತೇಷಿಯಾ ಅಂದ್ರೆ ಸುಂದಾಗೋದು ಮಾಡಿರ್ತಾರೆ. ಸೊ ಅನಸ್ತೇಷಿಯಾ ಆಗಿರ್ತೈತಿ. ಆ ಒಂದು ಅನಸ್ತೇಷಿಯಾ ಎಫೆಕ್ಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಪೇಷಂಟ್ಗಳಿಗೆ ಈ ಒಂದು ಆಪ್ರೇಷನ್ ಬೆಡ್ಡನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಇಟ್ ಈಸ್ ಆಪ್ರೇಷನ್ ಬೆಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಪೋಸ್ಟ್ ಆಪ್ರೇಟಿವ್ ಆರ್ ದಿ ಪೋಸ್ಟ್ ಅನಸ್ಥೆಟಿಕ್. ಪೋಸ್ಟ್ ಅನಸ್ಥೆಟಿಕ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅವರಿಗೆ ಅನಸ್ತೇಷಿಯಾ ಎಫೆಕ್ಟನ್ನು ರಿಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಆ ಒಂದು ಅನಸ್ತೇಷಿಯಾ ಎಫೆಕ್ಟನ್ನು ರಿಕವರಿ ಮಾಡ್ಕೊಳ್ಳಕ್ಕೆ ಬಂದಿರತಕ್ಕಂಥ ಪೇಷಂಟ್ ಅಲ್ಲಿ ಇರ್ತಾರೋ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಪೋಸ್ಟ್ ಅನಸ್ಥೆಟಿಕ್ ಅಂತ ಕರೀತಾರೆ. ಪೋಸ್ಟ್ ಆಪ್ರೇಟಿವ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಒಂದು ಪೇಷಂಟ್ ಸರ್ಜರಿ ಆಗಿರ್ತೈತಿ, ಸರ್ಜರಿ ಆದ ಮೇಲೆ ಬರ್ತಾರಲ್ಲ ಅವರು ಪೋಸ್ಟ್ ಆಪ್ರೇಟಿವ್ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಈಸ್ ಕಾರ್ಡಿಯಾಕ್ ಬೆಡ್ ಅಂತಂದ್ರೆ, cardiac bed is prepared for the patient who has suffering from heart diseases and it is made with special arrangements. Which helps to relieve dyspnea, means difficulty in breathing. Cardiac bed antandre, cardiac bed is prepared for the patient who has suffering from heart disease. The name itself indicates that cardiac, ಹಾರ್ಟ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದು ಅಂತಂದ್ರೆ ಆ ಒಂದು ಪೇಷಂಟ್ಗಳನ್ನು ಕಾರ್ಡಿಯಾಕ್ ಬೆಡ್ಡಲ್ಲಿ ಹಾಕ್ತಾರೆ. ಕಾರ್ಡಿಯಾಕ್ ಬೆಡ್ಡನ್ನು ಮುಖ್ಯವಾಗಿ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ಗಳಿಗೆ, ಹಾರ್ಟ್ ಡಿಸೀಸಸ್ಗಳು ಯಾವ್ಯಾವ ಇರ್ತಾವಲ್ಲ, ಯಾವ ಒಂದು ಪೇಷಂಟ್ ಹಾರ್ಟ್ ಡಿಸೀಸಿಂದ ಸಫರ್ ಮಾಡ್ತಿರ್ತೈತೋ ಆ ಒಂದು ಪೇಷಂಟನ್ನು ಕಾರ್ಡಿಯಾಕ್ ಬೆಡ್ಗಳಲ್ಲಿ ಹಾಕ್ತಾರೆ. ಆ್ಯಂಡ್ ಇಟ್ ಈಸ್ ಮೇಡ್ ವಿತ್ ಸ್ಪೆಷಲ್ ಅರೇಂಜ್ಮೆಂಟ್ಸ್. ಕಾರ್ಡಿಯಾಕ್ ಬೆಡ್ಗಳಿಗೆ ಆ ಒಂದು ಆರ್ಟಿಕಲ್ಸ್ ಇರ್ತವೆ, ಒಂದು ಸ್ಪೆಷಲ್ ಅರೇಂಜ್ಮೆಂಟ್ಗಳಿಂದ ಪ್ರತಿಯೊಂದು ಸ್ಪೆಷಲ್ ಅರೇಂಜ್ಮೆಂಟ್ಗಳಿಂದ ಒಳಗೊಂಡಿರ್ತಾವೆ. ಅದೇ ರೀತಿ ಈ ಕಾರ್ಡಿಯಾಕ್ ಬೆಡ್ನು ಕೂಡ ಸ್ಪೆಷಲ್ ಅರೇಂಜ್ಮೆಂಟಿಂದ ಒಳಗೊಂಡಿರ್ತೈತಿ. ಆ್ಯಂಡ್ ವಿಚ್ ಈಸ್ ಹೆಲ್ಪ್ಸ್ ಟು ರಿಲೀವ್ ಡಿಸ್ನಿಯಾ. ಕಾರ್ಡಿಯಾಕ್ ಬೆಡ್ ಕೊಡ್ತೀವಿ. ಕಾರ್ಡಿಯಾಕ್ ಬೆಡ್ ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ, ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ ಇರ್ತಾವೆ. ಹಾರ್ಟ್ ಡಿಸೀಸ್ ಪ್ರಾಬ್ಲಮಲ್ಲಿ ಅದರೊಳಗಂದ್ರೆ ಅವ್ರಿಗೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಒಳಗೆ ಒಂದು ಪ್ರಾಬ್ಲಮ್ ಇರ್ತೈತಿ, ಉಸಿರಾಡಲಿಕ್ಕೆ ಅವ್ರಿಗೆ ಪ್ರಾಬ್ಲಮ್ ಇರ್ತೈತಿ. ಸೊ ಅದ್ರ ಸಲುವಾಗಿ ಅವ್ರಿಗೆ ಕಾರ್ಡಿಯಾಕ್ ಬೆಡ್ಡನ್ನು ಕೊಡ್ತೀವಿ. ಆ ಒಂದು ಉಸಿರಾಟದ ತೊಂದರೆಯಿಂದ ಈಸಿಯಾಗಿ ರಿಲೀವ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಡಿಯಾಕ್ ಬೆಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಈಸ್ ಫ್ರ್ಯಾಕ್ಚರ್ ಬೆಡ್ ಈಸ್ ಅ ಹಾರ್ಡ್ ಫ್ರೈಮ್ bed designed for the patient with a fracture, particularly of spine, pelvis, femur, and it is used for the patient with a fracture of leg and lower extremity or the extremities, lower, upper or the lower, whatever. Okay, fracture bed antandre, fracture bed is a hard and firm bed designed for the patient with a fracture. ದ ನೇಮ್ ಇಂಡಿಕೇಟ್ಸ್ ಫ್ರ್ಯಾಕ್ಚರ್ ಅಂತಂದರೆ ಯಾರಿಗೆ ಒಂದು ಫ್ರ್ಯಾಕ್ಚರ್ ಆಗಿರ್ತೈತೋ, ಏನೋ ಕೈ ಮುರಿದಿರ್ಬೋದು, ಕಾಲು ಮುರಿದಿರ್ಬೋದು, ಏನೋ ಒಟ್ಟು ಮುರಿದಿರ್ಬೋದು. ಸೊ ಆ ಒಂದು ಮುರ್ಕೊಂಡಿರೋರಿಗೆ, ಆ ಒಂದು ಫ್ರ್ಯಾಕ್ಚರ್ ಆದವ್ರಿಗೆ ಆ ಒಂದು ಫ್ರ್ಯಾಕ್ಚರ್ ಬೆಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಅವರ ಮೆನ್ಷನ್ ಮಾಡಿದ್ದಾರೆ, ಎಸ್ಪೆಷಲಿ ಫ್ರ್ಯಾಕ್ಚರ್ ಬೆಡ್ ಈಸ್ ಮೇನ್ಲಿ ಪ್ರಿಪೇರಿಂಗ್ ಫಾರ್ ಎಸ್ಪೆಷಲಿ. ದ ನೇಮ್ ಇಂಡಿಕೇಟ್ಸ್ ಫ್ರ್ಯಾಕ್ಚರ್ ಅಂತಂದರೆ ಯಾವುದ್ರ ಏನಾದ್ರು ಕೈ ಕಾಲ ಎವಟೆವರ್ ಏನಾದ್ರು ಫ್ರ್ಯಾಕ್ಚರ್ ಆಗಿದ್ದು ಅಂತಂದ್ರೆ ಅವರಿಗೆ ಫ್ರ್ಯಾಕ್ಚರ್ ಬೆಡ್ಡನ್ನು ಪ್ರಿಪೇರ್ ಮಾಡ್ತೀವಿ. ಅದರಲ್ಲಿ ಅವರು ಸ್ಪೆಷಲಾಗಿ ಮೆನ್ಷನ್ ಮಾಡಿದ್ದೀವಿ ಅಂತಂದರೆ ಸ್ಪೈನ್ ಫ್ರ್ಯಾಕ್ಚರು, ಪೆಲ್ವಿಸ್ ಫ್ರ್ಯಾಕ್ಚರು, ಫೀಮರ್ ಫ್ರ್ಯಾಕ್ಚರು, ಆಮೇಲೆ
ಲೋವರ್ ಎಕ್ಸ್ಟ್ರಿಮಿಟೀಸ್ ಆರ್ ದಿ ಅಪ್ಪರ್ ಎಕ್ಸ್ಟ್ರಿಮಿಟಿ. ಲೋವರ್ ಎಕ್ಸ್ಟ್ರಿಮಿಟಿ ಅಂದ್ರೆ ಕಾಲದು ಬರ್ತಾವೆ, ಅಪ್ಪರ್ ಎಕ್ಸ್ಟ್ರಿಮಿಟಿ ಅಂತಂದ್ರೆ ಕೈಯದು ಬರ್ತವೆ. ಕೈ ಮುರ್ಕೊಂಡಿರ್ಬೋದು, ಕಾಲು ಮುರ್ಕೊಂಡಿರ್ಬೋದು, ಆಮೇಲೆ ಸ್ಪೈನ್ ಇಂಜುರಿ ಆಗಿರ್ಬೋದು, ಇಲ್ಲಾಂತಂದ್ರೆ ನೆಕ್ಸ್ಟ್ ಪೆಲ್ವಿಸ್ ಇಂಜುರಿ ಆಗಿರ್ಬೋದು, ಅಥವಾ ಇಂಜುರಿ ಇಲ್ಲ ಫ್ರ್ಯಾಕ್ಚರ್ ಆಗಿರ್ಬೋದು. ನೆಕ್ಸ್ಟ್ ಫೀಮರ್ ಫ್ರ್ಯಾಕ್ಚರ್ ಆಗಿರ್ಬೋದು, ಫೀಮರ್ ಫ್ರ್ಯಾಕ್ಚರ್ ಆಗಿರ್ಬೋದು. ಸೊ ನೆಕ್ಸ್ಟ್ ಇದು ಫ್ರ್ಯಾಕ್ಚರ್ ಬೆಡ್. ನೆಕ್ಸ್ಟ್ ಈಸ್ ಆಂಪ್ಯುಟೇಷನ್ ಬೆಡ್. ದ ನೇಮ್ ಇಂಡಿಕೇಟ್ಸ್ ದ್ಯಾಟ್ ಆಂಪ್ಯುಟೇಷನ್ ಅಂತಂದ್ರೆ ಕಟ್ ಮಾಡೋದು. ಓಕೆ, ಆಂಪ್ಯುಟೇಷನ್ ಬೆಡ್ ಅನ್ನೋದು ಇದೊಂದು ಸ್ಪೆಷಲೈಸ್ಡ್ ಅಥವಾ ಒಂದು ಸ್ಪೆಷಲ್ ಬೆಡ್ ಆಗಿರ್ತೈತಿ. ದ ನೇಮ್ ಇಂಡಿಕೇಟ್ ಆಂಪ್ಯುಟೇಷನ್ ಬೆಡ್ ವಿಚ್ ಈಸ್ ಯೂಸ್ಡ್ ಫಾರ್ ದಿ ಪೇಷಂಟ್ ವಿತ್ ದಿ ಆಂಪ್ಯುಟೇಷನ್ ಆಫ್ ಲೆಗ್ಸ್. ಎಕ್ಸಾಕ್ಟ್ಲಿ ಯಾರುಗಳಿಗೆ ಯಾವ ಒಂದು ಪೇಷಂಟಿಗೆ ಕಾಲನ್ನು ಕಟ್ ಮಾಡಿರ್ತಾರೋ ಅವುಗಳಿಗೆ ಆ ಒಂದು ಪೇಷಂಟ್ಗಳಿಗೆ ಆಂಪ್ಯುಟೇಷನ್ ಬೆಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ದಿಸ್ ಬೆಡ್ ಈಸ್ ಪ್ರಿಪೇರ್ಡ್ ಟು ಪ್ರೊವೈಡ್ ಮ್ಯಾಕ್ಸಿಮಮ್ ಕಂಫರ್ಟ್ ಟು ದಿ ಪೇಷಂಟ್. ಈ ಆಂಪ್ಯುಟೇಷನ್ ಬೆಡ್ಡನ್ನು ಯಾಕೆ ನಾವು ಪ್ರಿಪೇರ್ ಮಾಡ್ಬೇಕಂತಂದ್ರೆ ಆಲ್ರೆಡಿ ಅವರು ಆಂಪ್ಯುಟೇಷನ್ ಮಾಡ್ಕೊಂಡು ಕಾಲನ್ನು ಕಟ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಅವ್ರಿಗೆ ಮ್ಯಾಕ್ಸಿಮಮ್ ಕಂಫರ್ಟ್ ಟು ದಿ ಪೇಷಂಟ್, ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾಗಿ ಆ ಒಂದು ಪೇಷಂಟ್ಗಳಿಗೆ ಒಂದು ಕಂಫರ್ಟನ್ನು ಪ್ರೊವೈಡ್ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಒಂದು ಅವ್ರಿಗೆ ಹೆಲ್ಪ್ ಅಸಿಸ್ಟ್ ಮಾಡ್ದಂಗೆ ಆಗ್ತದೆ. ಸೊ ಅದ್ರ ಸಲುವಾಗಿ ಆಂಪ್ಯುಟೇಷನ್ ಬೆಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಈಸ್ ಅಡ್ಮಿಷನ್ ಬೆಡ್. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೆಡ್ ಇನ್ ಸ್ಪೆಷಲೈಸ್ಡ್ ಬೆಡ್ ಆರ್ ದಿ ಸ್ಪೆಷಲ್ ಬೆಡ್. Admission bed is a special bed used for admitting the patient. Admission bed is made as the same way as in an open bed. One of the purposes of making admission bed is that facilitate bathing of the patient in bed with undue disturbance. Admission bed ಅಂತಂದ್ರೆ the name indicates ಅಡ್ಮಿಷನ್ ಬೆಡನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ಒಂದು ಪೇಷಂಟನ್ನು ಅಡ್ಮಿಟ್ ಮಾಡ್ಕೊಳ್ಳೋಗೋಸ್ಕರ ಅಡ್ಮಿಷನ್ ಬೆಡನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಅಡ್ಮಿಷನ್ ಬೆಡ್ ಈಸ್ ಮೇಡ್ ಆ್ಯಸ್ ದ ಸೇಮ್ ವೇ ಇನ್ ದಿ ಅಡ್ಮಿಷನ್ ಬೆಡನ್ನು ಯಾವ ಥರ ಅಂತಂದ್ರೆ ಓಪನ್ ಬೆಡನ್ನು ಯಾವ ರೀತಿ ಮಾಡ್ತಿರ್ತಾರೆ ಅದೇ ರೀತಿ ಅಡ್ಮಿಷನ್ ಬೆಡ್ ಕೂಡ ಇರುತ್ತೆ. ಒನ್ ಆಫ್ ದಿ ಪರ್ಪಸಸ್ ಆಫ್ ಮೇಕಿಂಗ್ ಅಡ್ಮಿಷನ್ ಬೆಡ್ ಈಸ್ ದ್ಯಾಟ್ ಅಡ್ಮಿಷನ್ ಬೆಡ್ ಮಾಡಲಿಕ್ಕೆ ಒಂದು ಮುಖ್ಯ ಪರ್ಪಸ್ ಏನಪ್ಪ ಅಂತಂದ್ರೆ ಈಸ್ ದ್ಯಾಟ್ ಫೆಸಿಲಿಟೇಟ್ ಬಾತಿಂಗ್ ಆಫ್ ದಿ ಪೇಷಂಟ್ ಇನ್ ಬೆಡ್ ವಿತ್ ಅನ್ಡ್ಯೂ ಡಿಸ್ಟರ್ಬೆನ್ಸ್. ಆ ಒಂದು ಪೇಷಂಟ್ಗಳಿಗೆ ಪೇಷಂಟ್ ಅಂದರೆ ಆ ಬೆಡ್ ಮೇಲೆ ಬಾತ್ ಕೊಡ್ತಿರ್ತಾರೆ. ಪೇಷಂಟ್ಗಳಿಗೆ ಬೆಡ್ ಮೇಲೆ ಬಾತ್ ಕೊಡ್ತಿರ್ತಾರೆ. ಆ ಒಂದು ಬಾತ್ ಕೊಡಲಿಕ್ಕೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗದೇ ಇರೋ ಥರ ಈ ಅಡ್ಮಿಷನ್ ಬೆಡ್ಗಳು ನೋಡ್ಕೋತಾವೆ. ಸೊ ಅಡ್ಮಿಷನ್ ಬೆಡ್ ಇಟ್ ಈಸ್ ಮೇನ್ಲಿ ಇಂಪಾರ್ಟೆಂಟ್ ಇನ್ ದಿ ಅಡ್ಮಿಷನ್ ಆಫ್ ದಿ ಪೇಷಂಟ್ ಆ್ಯಂಡ್ to facilitate bathing of the patient in a bed with undue disturbance. Okay, the next is, and the last one is blanket bed. The name says that blanket bed is prepared for the patient with renal diseases. ಯಾರುಗಳಿಗೆ renal disease ಇರ್ತದೋ ಅವರಿಗೆ ಬ್ಲ್ಯಾಂಕೆಟ್ ಬೆಡನ್ನು ಪ್ರಿಪೇರ್ ಮಾಡ್ತಾರೆ. and these beds reduce the effects of pressure against the skin. This is prepared to provide extra warmth of the patient. Yes, ಬ್ಲ್ಯಾಂಕೆಟ್ ಬೆಡನ್ನು ಮುಖ್ಯವಾಗಿ ರೀನಲ್ ಡಿಸೀಸ್ ಇರೋರಿಗೆ ಕೊಡ್ತಾರೆ. ರೀನಲ್ ಡಿಸೀಸ್ ಇರೋರಿಗೆ ಬ್ಲ್ಯಾಂಕೆಟ್ ಬೆಡನ್ನು ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ದೀಸ್ ಬೆಡ್ಸ್ ರಿಡ್ಯೂಸ್ ದ ಎಫೆಕ್ಟ್ ಆಫ್ ಪ್ರೆಷರ್ ಅಗೇನ್ಸ್ಟ್ ದ ಸ್ಕಿನ್. ಎಸ್, ಈ ಬ್ಲ್ಯಾಂಕೆಟ್ ಬೆಡ್ಗಳು ಆ ಒಂದು ಎಫೆಕ್ಟ್ ಪ್ರೆಷರ್ ಅಗೇನ್ಸ್ಟ್ ದಿ ಬೆಡ್ ಆ ಒಂದು ಪೇಷಂಟ್ಗಳಿಗೆ ಆ ಬೆಡ್ಗಳಿಗೆ ಯಾವ್ದು ಆ ಪೇಷಂಟಿನ ಸ್ಕಿನ್ಗಳಿಗೆ ಆಮೇಲೆ ಆ ಬೆಡ್ ಇರ್ತೈದ್ರೆ ಅವರಿಬ್ಬರು ನಡಬರ್ಕ ಪ್ರೆಷರ್ ಕ್ರಿಯೇಟ್ ಆಗ್ತೈತೆ. ಆ ಒಂದು ಪ್ರೆಷರನ್ನು ಅಗೇನೆಸ್ಟ್ ಮಾಡಲಿಕ್ಕೆ ಸೊ ಅಲ್ಲಿ ಬ್ಲ್ಯಾಂಕೆಟ್ ಬೆಡ್ಡನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಪ್ರಿಪೇರ್ಡ್ ಟು ಪ್ರೊವೈಡ್ ಎಕ್ಸ್ಟ್ರಾ ವಾರ್ಮ್ತ್ ಆಫ್ ದಿ ಪೇಷಂಟ್. ಆ ಒಂದು ಪೇಷಂಟ್ಗೆ ಎಕ್ಸ್ಟ್ರಾ ಅಲ್ಲಿ ಆಲ್ರೆಡಿ ಪೇಷಂಟ್ಗೆ ಬ್ಲ್ಯಾಂಕೆಟ್ ಅಂತಂದ್ರೆ ಆ ಒಂದು ಪೇಷಂಟ್ಗೆ ಇನ್ನೂ ಎಕ್ಸ್ಟ್ರಾ ಒಂದು ಹೀಟನ್ನು ಕೊಡಲಿಕ್ಕೆ ಒಂದು ಈ ಬ್ಲ್ಯಾಂಕೆಟ್ ಬೆಡನ್ನು ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಬರುತ್ತೆ, ಬರ್ನ್ ಬೆಡ್ ಬರುತ್ತೆ. ಈ ಬರ್ನ್ ಬೆಡ್ ಯಾರಿಗೆ ಯೂಸ್ ಮಾಡ್ತಾನೆ? ಬರ್ನ್ ಬೆಡ್ ಅಂತಂದ್ರೆ ಇದೊಂದು ಸ್ಪೆಷಲೈಸ್ಡ್ ಬೆಡ್ ಅಥವಾ ಸ್ಪೆಷಲ್ ಬೆಡ್ ಆಗಿರ್ತೈತಿ. ಅದರದ ಸ್ಪೆಷಲ್ ಬೆಡ್ ಅದರದ್ದೇ ಆದಂಥ ಒಂದು ಕೆಲವೊಂದಿಷ್ಟು ಸ್ಪೆಷಲೈಸ್ಡ್ ಒಂದು ಸ್ಪೆಷಲ್ ಅರೇಂಜ್ಮೆಂಟನ್ನು ಒಳಗೊಂಡಿರ್ತೈತಿ. ಪ್ರತಿಯೊಂದು ಸ್ಪೆಷಲ್ ಬೆಡ್ಗಳನ್ನು ಕೂಡ ಒಂದು ಸ್ಪೆಷಲ್ ಅರೇಂಜ್ಮೆಂಟನ್ನು ಒಂದು ಸ್ಪೆಷಲ್ ಆರ್ಟಿಕಲ್ಸನ್ನು ಒಳಗೊಂಡಿರ್ತಾವೆ. ಈ ಒಂದು ಬರ್ನ್ ಬೆಡ್ಡನ್ನು ಯಾರು ಕಂಪ್ಲೀಟ್ ಬರ್ನ್ ಆಗಿರ್ತೈತಿ ಅಂದ್ರೆ ಅವ್ರಿಗೆ ಎಲ್ಲ ಬಾಡಿಯೆಲ್ಲ ಬರ್ನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕೈ ಬರ್ನ್, ಕಾಲು ಬರ್ನ್, ಹೊಟ್ಟೆ ಅವ್ರ ಎಬ್ಡಾಮಿನಲ್ ರೀಸನ್ ಬರ್ನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಪೆಲ್ವಿಸ್ ರೀಸನ್ ಬರ್ನ್ ಆಗಿರ್ಬೋದು. ವಾಟ್ ಎವರ್ ರೀಸನ್ಸ್ ಆರ್ ಬರ್ನ್ ಇನ್ ದಿ ಬರ್ನ್ ಕೇಸಸ್. ಅವರ ಒಂದು ಬರ್ನ್ ಕೇಸಸ್ ಬಂತು ಅಂತಂದರೆ ಆವಾಗ ಸ್ಪೆಷಲೈಸ್ಡ್ ಬೆಡ್ ಆದಂಥ ಒಂದು ಬರ್ನ್ ಬೆಡ್ಗಳಿಗೆ ಆ ಒಂದು ಪೇಷಂಟನ್ನು ಪ್ರಿಪೇರ್ ಮಾಡಿ ಅಲ್ಲಿ ಕಳಿಸ್ತಾರೆ. ಸೊ ದೀಸ್ ಆರ್ ದಿ ಸ್ಪೆಷಲ್ ಬೆಡ್ಸ್.
ಆಪ್ರೇಷನ್ ಬೆಡ್ ಅಂತಂದ್ರೆ ಅದಕ್ಕೆ ಪೋಸ್ಟ್ ಅನಸ್ತೇಸಿಯಾ ಅಥವಾ ಪೋಸ್ಟ್ ಆಪ್ರೇಟಿವ್ ಬೆಡ್ ಅಂತ ಕರೀತಾರೆ. ಕಾರ್ಡಿಯಾಕ್ ಬೆಡ್ ಮೇನ್ಲಿ ಯಾರಿಗೆ ಹಾರ್ಟ್ ಡಿಸೀಸ್ ಇದ್ದವ್ರಿಗೆ ಪ್ರಿಪೇರ್ ಮಾಡ್ತಾರೆ. ಫ್ರ್ಯಾಕ್ಚರ್ ಬೆಡ್ ಅಂತಂದರೆ ಅದು ಹೆಸರು ಹೇಳುವಂಗೆ ಅವ್ರಿಗೆ ಯಾರಿಗೆ ಒಂದು ಫ್ರ್ಯಾಕ್ಚರ್ ಇರ್ತವ್ರಿಗೆ ಅಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡೋದು ಅಂತಂದ್ರೆ ಸ್ಪೈನ್ ಫ್ರ್ಯಾಕ್ಚರು, ಪೆಲ್ವಿಸ್ ಫ್ರ್ಯಾಕ್ಚರು, ಆಮೇಲೆ ಫೀಮರ್ ಫ್ರ್ಯಾಕ್ಚರು, ಲೋವರ್ ಎಕ್ಸ್ಟ್ರಿಮಿಟಿ, ಅಪ್ಪರ್ ಎಕ್ಸ್ಟ್ರಿಮಿಟಿ, ವಾಟ್ ಎವರ್ ಎಕ್ಸ್ಟ್ರಿಮಿಟೀಸ್ ಆರ್ ದೇ ಅವು ಎಕ್ಸ್ಟ್ರಿಮಿಟಿಗಳು. ಆಮೇಲೆ ಆ್ಯಂಪ್ಯುಟೇಷನ್ ಅಂತಂದ್ರೆ ಲೆಗ್ ಆ್ಯಂಪ್ಯುಟೇಷನ್ ಆದವ್ರಿಗೆ ಅವ್ರಿಗೆ ಮ್ಯಾಕ್ಸಿಮಮ್ ಕಂಫರ್ಟ್ ಕೊಡಲಿಕ್ಕೆ ಆ್ಯಂಪ್ಯುಟೇಷನ್ ಬೆಡನ್ನು ಯೂಸ್ ಮಾಡ್ಕೋತೀವಿ. ಆಮೇಲೆ ಅಡ್ಮಿಷನ್ ಬೆಡ್ ಅಂತಂದ್ರೆ ಅಡ್ಮಿಷನ್ ಬೆಡ್ ಯಾವಾಗ ಇಂಪಾರ್ಟೆಂಟ್ ಅಂದರೆ ಪೇಷಂಟನ್ನು ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಇಂಪಾರ್ಟೆಂಟ್ ಆಗಿರ್ತೈತಿ. ನೆಕ್ಸ್ಟ್ ಬ್ಲ್ಯಾಂಕೆಟ್ ಬೆಡ್ ಅಂತಂದ್ರೆ ಅವ್ರಿಗೆ ಒಂದು ಪೇಷಂಟ್ಗೆ ಎಕ್ಸ್ಟ್ರಾ ವಾರ್ಮ್ತನ್ನು ಪ್ರೊವೈಡ್ ಮಾಡಲಿಕ್ಕೆ. ಆಮೇಲೆ ರೀನಲ್ ಡಿಸೀಸ್ ಇದ್ದವರಿಗೆ ಬ್ಲ್ಯಾಂಕೆಟ್ ಬೆಡನ್ನು ಯೂಸ್ ಮಾಡ್ತೀವಿ. ಆಮೇಲೆ ಬರ್ನ್ ಬೆಡ್ ಯಾರಿಗೆ ಸುಟ್ಕೊಂಡಿರ್ತಾರೋ ಅವರಿಗೆ ಬರ್ನ್ ಬೆಡನ್ನು ಪ್ರೊವೈಡ್ ಮಾಡ್ತಿರ್ತಾರೆ. ಸೊ ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ಸ್ಪೆಷಲ್ ಬೆಡ್ಗಳು ಇವು ಟೈಪ್ಸ್ ಬರ್ತಾವೆ. ಆಮೇಲೆ ಸಿಂಪಲ್ ಬೆಡ್ಗಳು 3 ಇರ್ತವೆ. ಸಿಂಪಲ್ ಬೆಡ್ಗಳು 3 ಅಂತಂದ್ರೆ ಕ್ಲೋಸ್ಡ್ ಆರ್ ಅನ್ಆಕ್ಯುಪೈಡ್ ಬೆಡ್ ಇರ್ತೈತಿ, ಓಪನ್ ಬೆಡ್ ಇರ್ತೈತಿ, ಅಕ್ಯುಪೈಡ್ ಬೆಡ್ ಇರ್ತೈತಿ. ಓಕೆ, ನೆಕ್ಸ್ಟ್ ಏನೇನು ನೋಡಿದ್ವಿ ಅಂತಂದ್ರೆ ಡೆಫಿನೇಷನ್ ಆಫ್ ಬೆಡ್ ಮೇಕಿಂಗ್ ನೋಡಿದ್ವಿ, ಪರ್ಪಸಸ್ ಆಫ್ ಬೆಡ್ ಮೇಕಿಂಗ್ ನೋಡಿದ್ವಿ, ಪ್ರಿನ್ಸಿಪಲ್ಸ್ ಆಫ್ ಬೆಡ್ ಮೇಕಿಂಗ್ ನೋಡಿದ್ವಿ. ಆಮೇಲೆ ಬೆಡ್ ಮೇಕಿಂಗ್ ಮಾಡಲಿಕ್ಕೆ ಆರ್ಟಿಕಲ್ಸ್ ಬೇಕಾಗಿದ್ದು ಆರ್ಟಿಕಲ್ಸನ್ನು ನೋಡಿದ್ವಿ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಡ್ ಮೇಕಿಂಗ್ ನೋಡಿದ್ವಿ. ಅದರಲ್ಲಿ ಸಿಂಪಲ್ ಬೆಡ್ ನೋಡಿದ್ವಿ, ಆಮೇಲೆ ಸ್ಪೆಷಲ್ ಬೆಡ್ ನೋಡಿದ್ವಿ. ಇನ್ ಸಿಂಪಲ್ ಬೆಡ್ ಒಳಗೆ ಕ್ಲೋಸ್ ಬೆಡ್, ಓಪನ್ ಬೆಡ್, ಅಕ್ಯುಪೈಡ್ ಬೆಡ್ ನೋಡಿದ್ವಿ. ಇನ್ ಸ್ಪೆಷಲೈಸ್ಡ್ ಬೆಡ್ ಒಳಗೆ ಆಪ್ರೇಷನ್ ಬೆಡ್, ಕಾರ್ಡಿಯಾಕ್ ಬೆಡ್, ಫ್ರ್ಯಾಕ್ಚರ್ ಬೆಡ್, ಆಂಪ್ಯುಟೇಷನ್ ಬೆಡ್, ಅಡ್ಮಿಷನ್ ಬೆಡ್, ಬ್ಲ್ಯಾಂಕೆಟ್ ಬೆಡ್ಡನ್ನು ನೋಡಿದ್ವಿ. ಆಮೇಲೆ ಬರ್ನ್ ಬೆಡ್ಡನ್ನು ಕೂಡ ನೋಡಿದ್ವಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ till the end. Keep supporting always to me. Subscribe my channel and press the bell icon for more videos and content. Thank you so much.